ಅಧ್ಯಾತ್ಮದ ತೃಷೆಯೂ ಇಲ್ಲದೆ ಸಾಧನೆಯೂ ಇಲ್ಲ, ಅನುಭವವೂ ಇಲ್ಲ ಅಂತ. ಹೌದು, ಹಸಿವಿದ್ರೆ ರುಚಿ ಅದ, ಹಸಿವ ರುಚಿ ಅಂತಾರಲ್ಲ. ಹ್ಮ್ ಅಧ್ಯಾತ್ಮದ ಹಸಿವು ಬೇಕಲ್ಲ, ಯಾರಿಗೆ ಐತೆ ಅದ ಹಸಿವು? ಒಳಗೆಲ್ಲ ವಿಷಯದ ವ್ಯಾಮೋಹ ಐತಿ, ಒಳಗೆ ತುಂಬ್ಕೊಂಡು ಬಂದೈತಿ. ಇನ್ನು ಅಧ್ಯಾತ್ಮದ ಹಸಿವು ಹೆಂಗ ಕೇಳಿ. ಅಧ್ಯಾತ್ಮದ ಹಸಿವು ಆಗ್ಬೇಕಂತಂದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು. ಇದೆಲ್ಲ ದೋಷವನ್ನು ಕಂಡವ, ಇದರಿಂದ ಹಿಂದಕ್ಕೆ ಸರ್ಕೊಂಡು ನಾವು ನಿಜವನ್ನು ತಿಳ್ಕೋಬೇಕು ಅನ್ನುವಂಥ ಉತ್ಕಟ ಇಚ್ಛಾ ಉಂಟಾಗೈತಿ. ಅವಾಗ ಇದರ ಒಲವು ಆಕತಿ ಕಡೆ ನಾವು ಮುಕ್ತಿ ಒಲವು. ಏನ್ ಅವ ಸಾಧನದೊಳಗೆ ತೊಡಗುದಿಲ್ಲ, ಆ ವಿಚಾರ ಮಾಡೋದು, ಶ್ರವಣ ಮಾಡೋದಿಲ್ಲ, ಮನನ ಮಾಡೋದಿಲ್ಲ, ನಿಧಿಧ್ಯಾಸನ ಇಲ್ಲ ಅಂದ್ರೆ ಇದ್ರ ಕಡೆ ಒಲವು ಹೆಂಗಾಗ್ಬೇಕು ಹೇಳ್ರಿ? ಇನ್ನು ಕೇಳ್ಕೋತ ಹೋದಾಗ ಬರ್ತೈತೆ. ನಿತ್ಯ ಇದು ಶ್ರವಣ ಮಾಡೋದು ತಪ್ಪಬಾರ್ದು ಅಂತ ತಿಳಿದೇ ಇಲ್ಲಿ ಒಮ್ಮಿಲ್ಲ ಒಮ್ಮೆ ತಿಳಿದೈತಿ. ಬೇಕಾದಷ್ಟು ಎಷ್ಟು ದಿನ ತಿಳಿದಿಲ್ರಿ ಅದು. ಬಿಟ್ಟು ಬಿಡದ ಅಭ್ಯಾಸದಾಗ ತೊಡಗಿ ಒಮ್ಮಿಲ್ಲ ಒಮ್ಮೆ ಹೊಡೆದ ಉಳಿತೈತಿ. ಪರಮಾನಂದದಲ್ಲಿ ಇರುವ ಜ್ಞಾನಿಯು ಜಗತ್ತಿಗೆ ಸತ್ತಂತೆ ಇರುತ್ತಾನೆ ಅಂತ. ನಾವು ಇದ್ದೂ ಇಲ್ದಂಗೆ ಇರ್ತಾನೆ. ಕಡೆ ಲಕ್ಷ್ಯ ಇರುವುದಿಲ್ಲ, ಜಗತ್ತಿನ ವ್ಯವಹಾರ ಕಡೆ ಲಕ್ಷ್ಯ ಇರುವುದಿಲ್ಲ. ಏನ್ ಪೂರ್ಣ ಇದ್ರ ಕಡೆ ಲಕ್ಕ ಕೈ ಬಿಟ್ಟಾಗ ಇರುವಿನ ಕಡೆ ಲಕ್ಕ ಕೊಡಕ್ ಹೋಗ್ತದೆ. ನಾವು ಇದಗೂ ಇರ್ಲಿ ಅದು ಇರ್ಲಿ ಅಂದ್ರೆ ಒಂದು ಬಂದ್ ಆದಾಗ ಒಂದು ನಡೀತೈತಿ. ಈ ವ್ಯವಹಾರಿಕ ಇದೆಲ್ಲ ಬಂದಾದಾಗ ಪಾರಮಾರ್ಥಿಕ ಅನುಭವ ಮಾಡ್ಕೊಳಕ್ ಬರ್ತೈತಿ. ನಮಗೆ ಇದು ಇರ್ಲಿ ಅದು ಇರ್ಲಿ ಅಂದ್ರೆ ಸಾಧ್ಯನೇ ಇಲ್ಲ. ಒಂದ ಟೈಮ್ನಾಗ ಎರಡು ಅನುಭವ ಮಾಡ್ಕೊಳಕ್ ಆಗುದಿಲ್ಲ. ಕೊಳಲು ಊದ್ತೇನೆ, ಕಡ್ಲಿನೂ ತಿಂತೇನೆ ಅಂದ್ರೆ ಸಾಧ್ಯತೆನು? ಕೊಳಲು ಓದುವ ಕಡ್ಲಿ ತಿನ್ನೋದು ಬಂದೈತಿ, ಕಡ್ಲಿ ತಿನ್ನುವ ಕೊಳಲು ಓದೋದು ಬಂದ. ಹಂಗೆ ಇದು ಸಾಧನೆ ಇದ್ರ ಕಡೆ ಎಲ್ಲ ಕೊಟ್ಟಿವಿ ಅಂದ್ರೆ ವ್ಯವಹಾರ ಎಲ್ಲ ಸ್ಥಗಿತ ಆಗುತ್ತದೆ. ನಿಂತು ಬಿಡ್ತಾವೆಲ್ಲ ವ್ಯವಹಾರ. ಅನುಭವ ನಿದ್ದೆ ಹತ್ತಿದಾಗ ಏನ್ ನಡೀತೈತಿ ಹೇಳಿದ್ರೆ, ನಿದ್ದೆ ಹತ್ತೋ ಮಟ್ಟ ನಡೀತೈತಿ ನಿನ್ ವ್ಯವಹಾರ. ವ್ಯವಹಾರ ಮಾಡಾಕೈತೆ ನಿದ್ದೆ ಮಾಡಕ್ ಆಗುದಿಲ್ಲ, ಅದ್ರ ಕೈ ಬಿಟ್ಟಾಗ ನಿದ್ದೆ ಮಾಡಾಕೈತಿ. ಹಂಗದ ಇದು. ಇದ್ರ ಕಡೆ ಎಲ್ಲ ಕೊಟ್ಟಾಗ ಅದ್ರ ಪೂರ್ಣ ಮರ್ತಾಗ ಇದು ಅನುಭವ ಬರ್ತೈತಿ. ತಲೆಗೆ ಕೊಡೆಯನ್ನು ಹಿಡಿದರೆ ಬಿಸಿಲು ಮಳೆಗಳ ಬಾಧೆ ಹೇಗಿಲ್ಲವೋ ಹಾಗೆ ಮನಸ್ಸಿನಲ್ಲಿ ಈ ಆನಂದವು ತುಂಬಿದ್ದರೆ, ಈ ಆನಂದದ ವಿಚಾರವೇ ತುಂಬಿದ್ದರೆ ಯಾವ ಚಿಂತೆಗಳ ಭಯವೂ ಇರುವುದಿಲ್ಲ ಅಂತ. ಯಾವಾಗಲೂ ಇದು ಅಧ್ಯಾತ್ಮ ಚಿಂತನದ ಅಭ್ಯಾಸದೊಳಗ ಎಡು ಬಿಡದೆ ನಡೀತಿತ್ತ ಅಂದ್ರೆ ಅವಾಗ ಯಾವ ಭಯ ಭೀತಿನೂ ಇರೋದಿಲ್ಲ. ಮತ್ತ ಅನಾತ್ಮ ವಿಚಾರ ಹೊಕ್ಕು ಅಂದ್ರೆ ಎಲ್ಲ ಕೆಡಿಸ್ಬಿಡುತ್ತೆ. ಅದಕ್ಕೆ ಬಿಟ್ಟು ಬಿಡದ ಇದನ್ನ ನಡೀಬೇಕು ಅಂತ. ಆತ್ಮ ವಿಚಾರದ ಅಭ್ಯಾಸ ಎಡೆ ಬಿಡದೆ ಅಭ್ಯಾಸ ಒಳಗ ಆಂತರಿಕವಾಗಿ ನಡೀತಿತ್ತು ಅಂದ್ರೆ ಅವಾಗ ಸಮಾಧಾನ, ಶಾಂತಿ ಇರ್ತೈತಿ. ಅದಕ್ಕೆ ಇದನ್ನು ಬಿಡಬಾರ್ದು. ಯಾವಾಗಲೂ ನಿನಗೆ ಆರಾಮ ಬೇಕಾಗಿತ್ತಂದ್ರೆ ಯಾವಾಗಲೂ ಇದ ಚಿಂತನೆದಾಗ ತೊಡಗಿ ಬಿಟ್ಟು ಬಿಡದು. ಸದಾ ಇದ ಚಿಂತನೆ ತೊಡಗಿ ಯಾವಾಗಲೂ ನಿನಗೆ ಆರಾಮ. ಮುಂಜಾನೆ ಅಷ್ಟು ಸಂಜೆ ಮುಂದೆ ಅಷ್ಟ ಮಾಡಿದ್ರೆ ಅಷ್ಟೇ ಇರುತ್ತೆ. ಎಷ್ಟು ಮಾಡ್ತೀವಿ ಅಷ್ಟ ನೋಡು. ಈ ಕಡೆ ಲಕ್ಷ ಕೊಟ್ಟಾಗದ ಅನುಭವ ಒಂದ ಬರ್ತೈತಿ, ಇರುವಿನ ಕಡೆ ಲಕ್ಷ ಕೊಟ್ಟಾಗ. ಸತ್ಯವನ್ನು ಅರಿಯದವನೇ ಭಿಕಾರಿಯು ಮತ್ತು ಭಿಕನಾಶಿಯು ಅಂತ. ಸತ್ಯದ ಅನುಭವವನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಭಿಕಾರಿನ ಅಲ್ಲ, ತಿರ್ಕೊಂತ ಅಡ್ಡಾಡೋದು. ನೀ ಕೊಡು ಅಂತ ಕೊರತೆನ ಉಂಟು. ಭಿಕಾರಿಗೆ ತೃಪ್ತಿ ಎಲ್ಲಿದ್ದವು? ಭಿಕಾರಿ ಸಿಕ್ಬಿಟ್ಟಿದ್ರೆ ಇದು ಬೇಡ್ಕೊಂತ ಯಾಕಡೆ. ಜ್ಞಾನಿಗಳು ಯಾವ ಕೆಲಸ ಮಾಡ್ತಿದ್ರು ಯಾವಾಗಲೂ ಯೋಗ ನಿದ್ರೆಯಲ್ಲಿರುವರು. ಅವರ ಒಳಗಿನ ಸ್ಥಿತಿನ ಬೇರೆ ಇರ್ತೈತಿ. ಹೊರಗೆ ಜಗತ್ತಿನ ಕೂಡ ಜಗತ್ತಿನಂಗ ಅದಾರ ಅಂದ್ರೂ ಸುಧಾ ಒಳಗಿನ ಸ್ಥಿತಿನ ಬೇರೆ ಐತಿ.
ಏನ್ ಕಾಕಾಕ್ಷಿ ಅಂತ ಹೊರಗಿಲ್ಲಿ ಜಗತ್ತಿನ ಕಡೆ ಒಳಗೆ ಸಟಕ್ನ ಆನಂದದ ಅನುಭವ ಮಾಡ್ಬೋದು. ಅದು ಅಭ್ಯಾಸ ಜನ್ಮಾಂತರ ಅಭ್ಯಾಸ ಬಲದಿಂದ ಬರ್ತೈತೆ, ಎಲ್ಲರಿಗೂ ಬರೋದಿಲ್ಲ. ಜನ್ಮಾಂತರ ಅಭ್ಯಾಸ ಮಾಡಿದಂತ ಯೋಗಿ ಏನು ಹೊರಗೆ ಮಾಡ್ತಾನಂದ್ರೆ ಸುಧಾ ಅದನ್ನ ಹಚ್ಚುವ ಒಳಗ ಆಂತರಿಕ ಅಭ್ಯಾಸ ನಡೆದಿರ್ತೈತೆ. ಸಟಕ್ಕಿನ ಅದ್ರ ಕಡೆ ಲಕ್ಷ ಅವಕೈತೆ. ಕಾಗಿಗೆ ಗುಡ್ಡಿ ಒಂದೇ ಇರ್ತೈತಿ ಅಂತ ಎರಡು ಕಡೆ ಬಳಸಿರ್ತೈತೆ ಅದನ್ನ, ಅದು ಒಂದನ್ನ ಕಾಕಾಕ್ಷಿ ಅಂತ ಈ ಕಡೆ ಬೆಳ್ತೈತೆ, ಸಟಕ್ನ ಈ ಕಡೆ ಬೆಳ್ತೈತೆ. ಹಂಗ ಜ್ಞಾನಿಗಳ ಇದಿರ್ತೈತಿ. ಈ ವ್ಯವಹಾರಿಕ ಎಚ್ಚರಿಕೆಗೆ ಬಂದನಂದ್ರೆ ಈ ಕಡೆ ಲಕ್ಷ ಮತ್ತೆ ಸಟಕ್ನ ಆ ಕಡೆ ಅಂತರಾತ್ಮನ ಇರುವಿನ ಕಡೆ ಲಕ್ಷ ಕೊಟ್ಟು ಅನುಭವ ಮಾಡ್ತದೆ. ಅದು ಗಟ್ಟಿ ಇರ್ತೈತೆ ಮಗ, ಸಾಧನೆ ಮಾಡಿ ಅದನ್ನ ಗಟ್ಟಿ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಯಾವಾಗ ಬೇಕು ಅವಾಗ ಅದನ್ನ ಅನುಭವ ಮಾಡ್ಕೊಳ್ಳೋ ಅಭ್ಯಾಸ ಇರ್ತೈತೆ ನಮಗೆ. ಅಭ್ಯಾಸ ಬಲದಿಂದ ಬರ್ತೈತೆ. ನಮ್ಗೆ ಅಭ್ಯಾಸಕ್ಕೆ ಗೊತ್ತೇ ಇಲ್ಲಲ್ಲ ಅದ್ರ ಬಗ್ಗೆ, ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ, ಅಭ್ಯಾಸನೇ ಇಲ್ಲ. ಆ ಅಭ್ಯಾಸ ಅಭ್ಯಾಸ ಬಲದಿಂದ ಅದನ್ನ ನಮ್ಗೆ ಅದು ಸಾಧಿಸಕ್ ಬರುತ್ತೆ. ಆ ಭಾವದಲ್ಲಿ ಮನಸ್ಸನ್ನ ನಿಲ್ಲಿಸಲಿಕ್ಕೆ ಬರ್ತದೆ. ತಾ ಸುಮ್ಮನಾದಾಗ ತನಗೆ ಆರಾಮ ಹೋಗುದಿಲ್ಲ. ಇಷ್ಟೆಲ್ಲ ಗೊತ್ತಿದ್ದು ಸುಮ್ಮನೆ ಇರಕೋದು ಮನಸ್ಸು. ಸುಮ್ಮನೆ ಇದ್ದಾಗ ಆರಾಮ ಇರ್ತೈತೆ, ಗೊತ್ತೈತಿ, ಗೊತ್ತಿದ್ದು ಸುಮ್ಮನೆ ಇರಕೋದು. ಯಾಕ ವಾಸನೆಗಳ ಪ್ರಾಬಲ್ಯ, ಸುಮ್ಮನೆ ಇರ್ಬಿಡುದು. ಪೂರ್ಣ ವಾಸನೆ ನಾಶ ಮಾಡ್ಕೊಂಡಾಗ ಮನಸ್ಸನ್ನ ಸುಮ್ಮನೆ ಇರ್ಸಕ್ ಬರ್ತೈತಿ. ಒಳಗೆಲ್ಲ ವಾಸನೆಗಳಿದ್ವು ಅಂದ್ರೆ ಮನಸ್ಸನ್ನು ಸುಮ್ಮನೆ ಇರ್ಸಕ್ ಅವಕಾಶನ ಕೊಡುದಿಲ್ಲ. ಇಂದ್ರಿಯ ಸಂಪರ್ಕ ಜನ್ಯ ಜ್ಞಾನ ಏನದ, ಅದು ಪ್ರತ್ಯಕ್ಷದ ಮತ್ತು ಅಧ್ಯಾಸದೊಳಗಿಂದ ಅದ. ಹೌದು, ಪ್ರತ್ಯಕ್ಷವಲ್ಲ, ಇಂದ್ರಿಯಗಳಿಗೆ ಗೋಚರಗುವಲ್ಲ. ಆದ್ರೆ ಅನುಭವ ಜ್ಞಾನ ಅದು ಪ್ರತ್ಯಕ್ಷ ಅಲ್ಲ. ಪ್ರತ್ಯಕ್ಷ ಆಗುವುದೆಲ್ಲ ಅಂದ್ರೆ ತೋರಿಕೆ, ಅಡಿಗು ತೋರುವುದೆಲ್ಲ ಅಡಗುದಿಲ್ಲ. ಆದ್ರೆ ಅನುಭವ ಜ್ಞಾನ ಅದು ತೋರುವುದಿಲ್ಲ, ಅಡಗುದಿಲ್ಲ, ತೋರದೆ ಅಡಗದೆ ಇದ್ದದ್ದು. ಇದ್ರಿ ಆರಾಮ್ ಕಣ್ಣಿ ಕಾಣಿಸ್ತೇನ್ರಿ, ತೋರ್ತದ. ಅದು ಹೆಂಗ್ ಗೊತ್ತಾತ ಅಂದ್ರೆ ಅನುಭವದಿಂದ ಹೇಳ್ತಿಲ್ಲ, ಆರಾಮ್ ಇತ್ತಪ್ಪ ಅಂತ. ಅಲ್ಲಿ ಯಾವ್ದಾರ ಇಂದ್ರಿಯಗಳಿಗೆ ಗೋಚರ ಆಗುದಿಲ್ಲ, ಕೇವಲ ಅನುಭವ ಗೋಚರ. ಅನುಭವದಿಂದ ಕಂಡದ್ದನ್ನ ಇಂದ್ರಿಯಗಳ ಮೂಲಕ ಕಂಡದ್ದು ಯಾವುದು ಶಾಶ್ವತವಾದದ್ದಲ್ಲ. ಶಾಶ್ವತವಾದದ್ದು ಅನುಭವದಿಂದ ಕಂಡದ್ದು, ಅನುಭವ ಜ್ಞಾನ. ನೀವು ಅಧ್ಯಾಸದೊಳಗೆ ಏನ ನಿರ್ಣಯ ಮಾಡ್ಕೊಂಡ್ರು ಅದೆಲ್ಲ ಯಥಾರ್ಥ ಜ್ಞಾನ ಅಲ್ಲ. ಅದು ಉಳಿದಿಲ್ಲ. ಯಾವ ಚಿನ್ನ ಕಂಡು ನೀವು ಆನಂದ ಅನುಭವ ಮಾಡಿದ್ರಿ ಅಂದ್ರೆ ಏನ್ ಕಂಡು 108 ಜಾತಿ ಮತ ಮಾಡ್ಕೊಂಡ್ರಿ ನೀವು ಅಂದ್ರೆ ಬುದ್ಧಿಯ ಕವಾಯತುಗಳ ತರ್ಕಾದಿಗಳಿಂದ ಆನಂದದ ಅನುಭವ ಆಗಲಾರ್ದು. ಬೆರ್ಕಿ ಬುದ್ಧಿಗೆ ಇದು ಅನುಭವ ಬರೋದನ್ನ. ಬುದ್ಧಿ ವ್ಯಾಪಾರ ಎಲ್ಲ ಬಂದಾದಾಗ ಆನಂದದ ಸೂತ್ರ ನಮಗೆ ಹತ್ತದ. ಯೋಗಿಯ ಮನಸ್ಸು ಯಾವಾಗಲೂ ಶುದ್ಧ ಬುದ್ಧಿಯಲ್ಲಿ ವಾಸ ಮಾಡಬೇಕು. ಶುದ್ಧ ಬುದ್ಧಿ ಅಂದ್ರೆ ಯಾವುದು? ರಜೋ ತಮೋ ಗುಣಗಳನ್ನು ಕಳ್ಕೊಂಡಂತಹ ಶುದ್ಧ ಸತ್ವ ಪ್ರಧಾನವಾದ ಗುಣ ಅಲ್ಲಿ ಇದ್ದಾಗ ಇದು ಅನುಭವ ಬರ್ತದೆ. ಶುದ್ಧ ಸತ್ವ ಪ್ರಧಾನವಾದ ಗುಣದಾಗಿದ್ದಾಗ ಆ ಸತ್ವ ಪ್ರಧಾನವಾದ ಗುಣ ನಮ್ಮಲ್ಲಿ ಜಾಗೃತ ಆದಾಗ ಇದು ಅನುಭವ ಬರ್ತದೆ. ಅದಕ್ಕೆ ರಜೋ ತಮೋ ಗುಣಗಳನ್ನೆಲ್ಲ ಹೊಡೆದಾಕಿ ಶುದ್ಧ ಸತ್ವ ಪ್ರಧಾನವಾದ ಗುಣವನ್ನು ನಾವು ಜಾಗೃತಗೊಳಿಸ್ಬೇಕು. ಅಂತಹ ವಿಚಾರದಾಗ ತೊಡಗಿ ಹೊಡಿತೈತೆ. ರಜೋಗುಣದಿಂದ ಇದು ಅನುಭವ ಬರ್ತದೆ. ನಿಧಿ ಮಬ್ಬಿಗೆ ಹೋಗ್ಬಿಡ್ತದೆ. ಇದು ಕೇಳ್ತೈತಿ, ಕೇಳ್ತಾ ನಿಧಿಗೆ ಹೋಗ್ಬಿಡ್ತೈತಿ. ರಜೋಗುಣ ಇತ್ತ ಹೌದಿಲ್ಲ, ಮಬ್ಬಿಗೆ ಬಿದ್ದ್ಬಿಡ್ತೈತಿ. ತಮೋ ರಜೋಗುಣ ಚಂಚಲಕೈತಿ, ತಮೋಗುಣ ನಿಧಿಗೆ ಇಳಿಸ್ತೈತಿ.
ಪಂಚಭೂತಾದಿಗಳ ಕಾರ್ಯ ಯಾವ ಜಾತಿದು ಇದು? ಹ್ಮ್ ಎಲ್ಲರಿಗೂ ಒಂದು ಸಮಾನ ಅದಾವಿಲ್ಲ ಪಂಚಭೂತಾದಿಗಳು. ಬೇರೆ ಬೇರೆ ಜಾತಿಯವ್ರಿಗೆ ಬೇರೆ ಬೇರೆ ಅನುಭವ ಕೊಡ್ತಾವ ನಾವು. ಹ್ಮ್ ಆ ಜಾತಿಯವ್ರು ಬೇರೆ, ಈ ಜಾತಿಯವ್ರು ಬೇರೆ, ಎಲ್ಲರಿಗೂ ಒಂದೇ ಐತಿ. ನೀರು, ಗಾಳಿ, ಬೆಂಕಿ ಇವೆಲ್ಲ ನೆಲ ಎಲ್ಲರಿಗೂ ಒಂದೇ ಅದಾವಿಲ್ಲ. ಹ್ಮ್ ಈ ನಮ್ಮ ಜಾತಿ ಪೈ ಜಾತಿ ಒಂದು ಹಂಗೇನಾದ್ರು ಇಲ್ಲಲ್ಲ. ಹ್ಮ್ ಗಾಳಿ ಯಾವ ಜಾತಿದು, ನೀರು ಯಾವ ಜಾತಿದು, ಬೆಂಕಿ ಯಾವ ಜಾತಿದು, ನೆಲ ಯಾವ ಜಾತಿದು ಅಂದ್ರೆ ಹ್ಮ್ ನೀನ್ ಕಲ್ಪನಾ ಮಾಡ್ಕೊಂಡು ಕೂತಿ ಆ ಜಾತಿ ಈ ಜಾತಿ ಅಂತ 108 ಜಾತಿ ಹೊಡೆದಾಡಕ್, ಗುಂಪು ಕಟ್ಕೊಂಡು ಹೊಡೆದಾಡಕ್ ಮಾಡ್ಕೊಂಡು ಕುಂತೀವಿ. ಒಂದು ಜಾತಿ ಸಮಾಧಾನ ಶಾಂತಿಯನ್ನು ಕೆಡಿಸ್ಕೊಂಡಿ ತಿಳಿದವ ಜಾತಿ ಗದ್ದಲಕ್ಕೆ ಹೋಗಕ್ ಹೋಗುದು. ಏನ್ ಸುಖದ ಭಿಕ್ಷೆಗಾಗಿ ವಿಷಯಗಳ ಮುಂದೆ ಇಂದ್ರಿಯ ಭೋಗವೆಂಬ ಜೋಳಿಗೆಯನ್ನು ಹಿಡಿದು ದೈನ್ಯದಿಂದ ಗೋಗರೆದು ನಿಂತಿರುವ ಓ ಬಿಕಾರಿ ಮನಸ್ಸೇ, ಜ್ಞಾನಾಗ್ನಿಯಲ್ಲಿ ನಿನ್ನ ಭ್ರಾಂತಿಯನ್ನು ಸುಡುವಂತೆ. ಈ ಕ್ಷಣಿಕ ಸುಖಕ್ಕಾಗಿ ಬಾಯಿ ತಕೊಂಡ್ಕೊಂಡ್ರು ಬೇಡ. ಇಲ್ಲಿ ಮನಸ್ಸ ಶಾಶ್ವತವಾದದ್ದು ಸುಖದಿಂದ ಇರ್ಬೇಕಂದ್ರೆ ನೀನು ಇರುವಿನ ಕಡೆ ಇಲ್ಲ, ನಿನ್ನ ಈ ಸ್ವರೂಪದ ಜ್ಞಾನವನ್ನು ಮಾಡ್ಕೊ. ಏನ್ ಅದಕ್ಕಾಗಿ ನಿರಂತರ ಪ್ರಯತ್ನದೊಳಗೆ ತೊಡಗು, ಎಡೆಬಿಡದೆ ಅಭ್ಯಾಸ ಮಾಡು. ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಕೆಲಸ ಮಾಡ್ಕೊಳಿಕ್ಕೆ ಎಲ್ಲರಿಗೂ ಬರ್ತೈತಿ. ಈಗ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಇದರಂತ ಹಾನಿ ಮತ್ತೆ ಅದು ಇಲ್ಲ, ಯಾವುದೂ ಇಲ್ಲ. ನಿನ್ನಲ್ಲಿ ಇದ್ದದ್ದನ್ನು ನಿನಗೆ ಹೊಂದಾಕ ಕಠಿಣ ಹಾಕೊಂಡು ಕುಂತೈತಿ. ನಿನಗೆ ಬೇಕಾದದ್ದು ನಿನ್ನೊಳಗದ ಅನ್ನೋ ಮಾತು ದಿನಾಲೂ ನಡಿಬೇಕು ನೋಡಿ. ನಮಗೆ ಬೇಕಾದ ಸುಖ ನಾನೇ ಆ ಸುಖ ಸ್ವರೂಪ ಇದ್ದೇನೆ, ನಾನು ಬಿಟ್ಟು ಅದು ಇಲ್ಲ ಇಲ್ಲ. ಇದನ್ನ ಅನುಭವದಿಂದ ಖಾತ್ರಿ ಮಾಡ್ಕೊ. ಅನುಭವದಿಂದ ಖಾತ್ರಿ ಮಾಡ್ಕೋಬೇಕಂದ್ರೆ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಬೇಕು. ಹೌದಿಲ್ಲ? ಪುರುಸೊತ್ತ ಸಿಗುದಿಲ್ಲ ನನಗೆ, ಇಂದ್ರಿಯಗಳ ವ್ಯಾಪಾರ ಚಾಲು ಆಯ್ತು ಅಂದ್ರೆ ನಿನಗೆ ಅನುಭವ ಮಾಡ್ಕೊಳಕ್ ಆಗುದಿಲ್ಲ. ಎಲ್ಲಿ ಸೌಡ ಇಲ್ಲ. ಪುರ್ಸೊತ್ತಿಲ್ಲ ಎಚ್ಚರ ಆದ್ಮೇಲೆ ಚಾಲು ಆತ್ರಿ, ನಿದ್ದೆತ್ತು ಮುಟ ಹಂಗ ವ್ಯಾಪಾರ ಚಾಲು ಆಗಿ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು, ಬರೇ ಇದ ವ್ಯವಹಾರದಾಗ ತೊಡಗಿ. ಅದಕ್ಕೆ ಅವ್ನ ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದಾದಾಗ ಇದ್ರ ಅನುಭವ ಮಾಡ್ಕೊಳಕ್ ಬರ್ತದೆ. ಇಲ್ಲಿ ತನ ಮಾಡ್ಕೊತ ಬಂದಿವಲ್ಲ, ದಿನ ಅದನ್ನ ಮಾಡ್ತೇವೆ. ಎಚ್ಚರ ಆದ್ಮೇಲೆ ಒಂದಿನ ಒಂದು ಆ ಮನಸ್ಸಿನಾಗ ವ್ಯಾಪಾರ ನಡೆದ ಬಿಟ್ಟದ, ಆರಾಮ್ ಇರ್ಬೇಕಂತ. ಹ್ಮ್ ಅದರಿಂದ ಆರಾಮ ಐತೆ ನೋಡ್ಕೊಂಡು ನೆಮ್ಮದಿ ಅನ್ನೋದು ಎಲ್ಲಿ ಐತೆ ಅದರಿಂದ. ಯಾಕೆ ಬಡ್ಕೋತಿ ಕೆಲಸದ ಇದ್ರ ಸಂಬಂಧ? ಯಾವುದು ನಮ್ಗೆ ನಿರಂತರ ದುಃಖವನ್ನು ಕೊಡ್ತೈತಿ, ಅದಕ್ಕಾಗಿ ಬಡ್ಕೊಂಡು ಯಾಕೆ ಸಾಯ್ತಿ ಕೆಲಸ? ಏನ್ ನಿನಗೆ ಬೇಕಾದದ್ದು ನಿನ್ನೊಳಗದನ್ನು ಮತ್ತೆ ದಿನಾಲು ನಡಿಬೇಕಿತ್ತು. ಆತ್ಮನೈವ ಆತ್ಮಾನಂತು ಉದ್ಧರೇತ್, ತನ್ನ ಉದ್ಧಾರವನ್ನು ತಾನ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ನೀ ಯಾರದೇನೋ ತಿಳುವಳಿಕೆ ನಿನಗೆ ಆದಾಗ ನಿನ್ನ ಉದ್ಧಾರ. ಏನ್ ಅದನ್ನು ನೆನಪಿಗೆ ತಂದು ಕೊಡ್ತಾರ ಮಹಾತ್ಮರು. ಅನಾತ್ಮ ವಿದ್ಯೆಗಳೆಲ್ಲ ಕ್ಷಣಭಂಗುರ ಮತ್ತು ದುಃಖದಾಯಕವಾದಂಥವುಗಳು. ಆತ್ಮವಿದ್ಯೆ ಒಂದೇ ನಿತ್ಯವಾದದ್ದು ಮತ್ತು ಸುಖದಾಯಕವಾದಂತಹ ವಿದ್ಯೆ ಅದು. ಏನ್ ಅದನ್ನು ನಾವು ಕಲಿಬೇಕಾಗೈತಿ. ಆತ್ಮವಿದ್ಯೆ ಅದನ್ನು ಕಲ್ಸವ್ರ ಇರ್ತಾರೆ. ಅದನ್ನ ಅನುಭವ ಮಾಡ್ಕೊಂಡು ಅವಾಗ ಸಾಧ್ಯ ಇದೆ. ಏನ್ ಅದನ್ನ ಕಲಿಸ್ಬೇಕಂದ್ರೆ ನಿದ್ರೆಯೊಳಗೆ ನಿದ್ರೆ ಆರಾಮ ಇರ್ತೈತಿ, ಏನು ಬಾಳೆದೊಳಗೆ ನಿದ್ರೆ ಆರಾಮ ಇರ್ತೈತಿ? ಬ್ಯಾಸರ ಇದ್ದಿದ್ದು ಆರಾಮ ಆತ್ಮ ಅಂತ ಎದುರಾಗಿರ್ತಿ, ನಿದ್ರೆ ಅನುಭವ ಮಾಡ್ಕೊಂಡಾಗಿರ್ತಿ. ಈ ವಿಷಯದ ಸಂಪರ್ಕ ಭೋಗದಿಂದ ನಮಗೆ ಬ್ಯಾಸರಿಕೆ ಕಳ್ಕೊಂಡವ್ರು ಯಾರು? ಆರಾಮ ಆತ್ಮ ನಮ್ಗೆ ಬ್ಯಾಸರಿಕೆ ಹೋಗ್ತೇನೆ ನಾವು ಅದನ್ನ ವ್ಯಾಪಾರ ಮಾಡಿದನ್ನ ಬ್ಯಾಸರನ ಆಕೈತಿ. ಏನ್ ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ಬ್ಯಾಸರಿಕೆ ಕೊಡದೇ ಇರ್ತಕ್ಕಂಥ ಯಾವ್ದ ವಿಷಯ ವಸ್ತುಗಳು ಯಾವ್ದಾವ
ಎಲ್ಲ ಬ್ಯಾಸರಿಕೆನ ಕೊಡ್ತಾವ. ಮೊದಲಕ್ಕೆ ಒಳಗೆ ಹುರುಪ್ ಬರ್ತೈತಿ, ಹಿಂದಗಡೆ ನಿರಾಶೆ ಆಗಿಬಿಡ್ತೀವಿ, ಬ್ಯಾಡಪ್ಪ ಇದಂತ. ಮನಸ್ಸ ಎಲ್ಲ ಹೊಯ್ದಾಡೋದು, ಆನಂದಮಯವಾದ ಇದಕ್ಕಿದ್ದಂಗೆ ಐತೆ, ಅದು ಹೊಯ್ದಾಡೋದು ಇಲ್ಲ. ಹೆಂಗೆ ಅಣಿತಾ ತಿಳುವಳಿಕೆ ಮಾಡ್ಕೊಂತ ಹೋಗ್ತೇವೆ ನೋಡ್ರಿ, ಹಂಗಂಗೆ ಕೊರತೆನೂ ಜಾಸ್ತಿ ಆಕೈತಿ. ಅನ್ಯಥಾ ಜ್ಞಾನ ಮಾಡ್ಕೊಂಡ್ರೆ ಯಾರಿಗೆ ಅದರಿಂದ ಕಲ್ಯಾಣ ಆಗೈತಿ ಹೇಳ್ರಿ? ಯಥಾರ್ಥ ಜ್ಞಾನ ಮಾಡ್ಕೊಂಡವ್ರಿಗೆ ಯಾರಿಗೆ ಕಲ್ಯಾಣ ಆಗೈತಿ? ನಿನ್ನ ಕಲ್ಯಾಣ ನೀ ಮಾಡ್ಕೊಂಡೆ ಅಂದ್ರೆ ಜಗತ್ತಿಗೆ ನಿನ್ನಿಂದ ಕಲ್ಯಾಣ ಆಕೈತಿ. ಏನ್ ಮೊದಲು ನಿನ್ನ ಕಲ್ಯಾಣವನ್ನು ಮಾಡ್ಕೊಂಡು ನಿನ್ನನ್ನು ನೀ ಸುಧಾರಣೆ ಮಾಡ್ಕೊ. ಜಗತ್ತನ್ನು ಸುಧಾರಣೆ ಮಾಡೋದು ಆಗದ ಕೆಲಸ. ಮೊದಲು ನೀವು ಒಬ್ಬ ಸುಧಾರಣೆ, ಜಗತ್ತೆಲ್ಲ ಸುಧಾರಣೆ ಆದಂಗೆ. ಯಥಾರ್ಥ ಜ್ಞಾನದಿಂದ ಯಾರಿಗೆ ಕಲ್ಯಾಣ ಆಗೈತೆ? ಇದ್ದಕ್ಕಿದ್ದಂಗಿದ್ದಂಥ ವಸ್ತುವಿನ ತಿಳುವಳಿಕೆ, ಅವಾಗ ನಿನಗೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಅದಕ್ಕೆ ವಿದ್ಯಾ ಅಂತ ಕರೆದು. ಇದ್ದಕ್ಕಿದ್ದಂಗಿದ್ದಂಥ ವಸ್ತುವಿನ ಜ್ಞಾನ ಅದ ನಿನ್ನ ಜ್ಞಾನ. ಇದ್ದಕ್ಕಿದ್ದಂಗಿದ್ದಂಥ ವಸ್ತು ನೀನ ಅದಿ. ನಿನ್ನಂಗೆ ಇದ್ದಕ್ಕಿದ್ದಂಗಿದ್ದಂಥ ವಸ್ತು ಯಾವುದೂ ಇಲ್ಲ. ಇದ್ದಕ್ಕಿದ್ದಂಗಿದ್ದಂಥ ವಸ್ತು ಅಂದ್ರೆ ನೀ ಬದಲಾವಣೆ ಆಗೋದನ್ನ ನೋಡ್ತಿ. ನಿನ್ನಲ್ಲಿ ಏನು ಬದಲಾವಣೆ ಆಗೈತಿ ನೋಡ್ಕೊ, ಅದು ಇರುವಂಗ ಇದೆ. ಪ್ರಾರಬ್ಧಕ್ಕನುಸಾರವಾಗಿ ವ್ಯವಹಾರ ನಡೀತಿರ್ತದೆ. ತಾನು ಮಾತ್ರ ಅನ್ಯಥಾ ಜ್ಞಾನವನ್ನು ದೂರ ಮಾಡ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಹೆಂಗ್ ನಡೆದೈತಿ ನನ್ನ ಬಾಳೆ ಅಂತ ಚಿಂತೆ ಮಾಡಕ್ ಹೋಗೋಣ. ಅವ ಮಾಡಿದ ಕರ್ಮಕ್ಕನುಸಾರವಾಗಿ ಅನುಕೂಲ ಆಕೋ ಪ್ರತಿಕೂಲ ಅದ್ರಾಗ ಏನು ತಿದ್ದಾಕ್ ಬರುದಿಲ್ಲ. ಸುಮ್ಮನೆ ಅದನ್ನ ಅನುಭವಿಸೋದು. ಒಂದು ಇರುವಿನ ಕಡೆ ಲೆಕ್ಕ ಕೊಟ್ಟು ಎಲ್ಲ ಬರೋಬ್ಬರಿ ಅನಿಸ್ತದೆ. ಏನು ಬಾಧೆ ಆಗುದು. ಅಜ್ಞಾನದಿಂದ ನಮಗೆ ಅನ್ಯಥಾ ಜ್ಞಾನ ಆಗೈತಿ. ಅಲ್ಲದನ್ನ ನಾವಂತ ತಿಳ್ಕೊಂಡು ವ್ಯವಹಾರ ಯಾಕೆ ಮಾಡತ್ತ? ಗೊತ್ತಿಲ್ಲದಕ್ಕೆ. ನೀ ಯಾರದನ್ನು ಗೊತ್ತಾದ್ರೆ ಈ ವ್ಯವಹಾರ ಎಲ್ಲ ಬಂದಾಗ ಅಧ್ಯಾಸದ ಒಳಗಿನ ವ್ಯವಹಾರ ಇದೆಲ್ಲ. ಇದ್ದ ವಸ್ತುವಿಗೆ ಯಾವ ಹಾನಿನೂ ಇಲ್ಲ, ಇಲ್ಲದ ವಸ್ತುವಿಗೆ ಇರುವಿಕೆ ಇಲ್ಲ. ಇದರ ಮರ್ಮ ಅನುಭವಿ ಬಲ್ಲ ಅಂತ. ಧನಂಜಯ, ನಾಗ, ಕೂರ್ಮ, ದೇವದತ್ತ, ಕೃಕರ ಇವು ಉಪವಾಯುಗಳು ಅಂತಾರೆ. ಇವು ಶರೀರದಾಗಿ ಒಂದೊಂದು ಕೆಲಸ ಮಾಡ್ತಿರ್ತಾವ. ಉಪವಾಯುಗಳು. ಸ್ವರೂಪಾನುಸಂಧಾನ ಮಾಡುದಂದ್ರೆ ಹೇಳಿ ತನ್ನ ನಿಜವಾದ ಇರುವನ್ನ ನೆನಪಿಗೆ ತಂದ್ಕೊಂಡಿರುವ ಕೆಲಸ ಮಾಡುದು. ಇದ್ದ ವಸ್ತುವಿನ ನೆನಪು ಯಾವಾಗಲೂ ಇದ್ದದ್ದು ಯಾವುದೈತಿ ಅದ್ರ ಕಡೆ ಲೆಕ್ಕ ಕೊಟ್ಟು ಅದರ ಅನುಭವ ತಗೊಳ್ಳೋ ಪ್ರಯತ್ನವನ್ನು ಮಾಡುದು. ಎಲ್ಲರೂ ತಮ್ಮ ತಮ್ಮ ಸುಖಕ್ಕೋಸ್ಕರ ಬಂಧುಗಳಾಗಿರ್ತಾರೆ. ತಾವು ಸುಖ ಹೊಂದಬೇಕಂತ. ಎಲ್ಲರೂ ವಿಷಯಗಳನ್ನ ನಂಬ್ಯಾರ, ನಿನ್ನನ್ನು ಯಾರು ನಂಬಿಲ್ಲ. ಅವ್ರು ನಿನ್ನಂತೇಳಿ ವಿಷಯ ಸಂಗ್ರಹ ಐತೆ ಅಂತ ನಿನ್ನ ಸಂಬಂಧ ಬೆಳೆಸ್ತಾರ. ಅವ್ರು ನಿನ್ನಂತೇಳಿ ಅದಿರ್ಲಿಲ್ಲ ಅಂದ್ರೆ ಯಾರು ಬರೋದಿಲ್ಲ. ಹೌದಿಲ್ಲ? ವಿಷಯ ಸಂಗ್ರಹ ಇತ್ತ ಅಂತಂದ್ರೆ ಎಲ್ಲರೂ ನಮ್ಮವರು ಅಂತ ಬರ್ತದೆ. ಅದಿರ್ಲಿಲ್ಲ ಅಂದ್ರೆ ಸಂಬಂಧ ಎಲ್ಲ ತಪ್ಪಿಸ್ಕೊಂತಾರೆ. ಮೈಯೊಳಗೆ ಆರಾಮ ಇರುವುದನೇ ಇಲ್ಲ. ಮೈ ಅಂದ್ರೆ ಆರಾಮಿಗೆ ವಿಕಾರ ಹೊಂದುವುದು, ನಾಶ ಆಗುವುದು. ಅದು ಸುಖರೂಪ ಅಲ್ಲ. ಆರಾಮ ಎಂದೂ ವಿಕಾರ ಆಗುವುದಿಲ್ಲ. ಸ್ವರೂಪದಲ್ಲಿ ಮನಸ್ಸಿಲ್ಲ ಎಂಬುದರ ಬಗ್ಗೆ ಜ್ಞಾನಿಗಳ ಅನುಭವದಿಂದ ತಿಳಿಸಿಕೊಡುವಂತ ಬಂದಾರ. ನಾವು ಯಾವಾಗಲೂ ಶರೀರದ ಎಚ್ಚರಿಕೆ ಒಳಗಿರುವುದರಿಂದ ನಮಗೆ ಸಂಕಟ ತಪ್ಪುವುದು.
ಯಾವ್ದು ನಿಮ್ಗೆ ಕಾಯಂ ಸುಖ ಕೊಡ್ತೈತಿ ನೋಡ್ರಿ ಅದಕ್ಕೆ ವಿದ್ಯೆ ಅಂದ್ರೆ. ಏನ್ ಹಂಗ ಜಗತ್ತಿನ ಯಾವ ವಸ್ತುಗಳು ಅದಾವ ನಮ್ಗೆ ಸುಖ ಕೊಡುವಂಥವು, ನೀ ಅವುಗಳ ಪ್ರಾಪ್ತಿಗಾಗಿ ವ್ಯರ್ಥ ಪ್ರಯತ್ನ ಮಾಡ್ಲಿಕ್ಕತ್ತಿ, ಅದರಿಂದ ಏನ್ ಲಾಭ ಅಂತ ಹೇಳಿ. ಇಷ್ಟೆಲ್ಲ ದುಡಿದು ಗಳಿಸಿ ಏನ್ ಮಾಡಿದೀಪ, ವಿಷಯ ಸಂಗ್ರಹ ಮಾಡಿದಿ, ಅದರ ಸಂಪರ್ಕ ಮಾಡಿದಿ, ಏನ್ ಸಿಗ್ತೀನಿ ಅಂದ್ರೆ ಯಾವ ವಿಚಾರ ಮಾಡವ ನೀವು. ಇದ್ರ ಬೆನ್ನ ಹತ್ತಿದವ್ರು ಸುಖ ಹೊಂದಿದವ್ರು ಯಾರು ಜಗತ್ತು ಒಬ್ಬರ ಉದಾಹರಣೆ ತೋರಿಸ ನೀವು. ಇದರಿಂದ ಸುಖ ಹೊಂದಿದೀವಿ ಅನ್ನೋ ಒಬ್ರು ಇಲ್ಲ. ಏ ಅದಕ್ಕೆ ಬಲ್ಲವರು ಅದ್ರ ಕಡೆಯಿಂದ ಕಡೆಲ್ಲ ವಿಮುಖ ಆದ್ರು, ಹೊಳ್ಳಿ ನೋಡ್ಲಿಲ್ಲ. ಏನೂ ಲಾಭ ಇಲ್ಲ ಅಂತ ತಿಳ್ಕೊಂಡು ಉದಾಸೀನತೆಯನ್ನು ಹೊಂದಿದ್ರು. ಯಾವ ವೃತ್ತಿ ಉದಾಸೀನವನ್ನು ಹೊಂದತಿ ಆ ವೃತ್ತಿಗೆ ನೆಮ್ಮದಿ ಅನುಭವ ಬರ್ತದೆ, ನಿಜವಾದ ಸುಖ ಶಾಂತಿ ಅನುಭವ ಬರ್ತದೆ. ಸ್ವರೂಪದಲ್ಲಿ ಮನಸ್ಸಿಲ್ಲ ಎಂಬುದನ್ನು ಜ್ಞಾನಿಗಳು ಅನುಭವದಿಂದ ತಿಳ್ಕೊಂಡಿರ್ತಾರೆ. ನಾವು ಯಾವಾಗಲೂ ಶರೀರದ ಎಚ್ಚರಿಕೆ ಒಳಗಿರುವುದರಿಂದ ನಮಗೆ ಸಂಕಟ ತಪ್ಪವಲ್ದು. ಶ್ರೋತ್ರಿಯ ಬ್ರಹ್ಮನಿಷ್ಠರಿಂದ ಉಪದೇಶ ಪಡೆಯುವಂತಹ ವಿದ್ಯೆನ ಶ್ರೇಷ್ಠವಾದಂತಹ ವಿದ್ಯೆ. ಸಿಗಬೇಕಲ್ಲ ನಮ್ಗೆ ಅಂತವರು. ಆ ಒಲವಿನಿಂದ ಕೇಳಬೇಕು ತಿಳ್ಕೋಬೇಕು ಅನ್ನುವಂತಹ ಹಂಬಲ ಬೇಕಲ್ಲ. ಮನುಷ್ಯನೊಳಗಿರ್ತಕ್ಕಂಥ ವಾಸನೆಗಳನ್ನೆಲ್ಲ ನಾಶ ಮಾಡ್ಕೊಂಡೆ ಅಂದ್ರೆ ಮನುಷ್ಯನ ಅಸ್ತಿತ್ವ ಎಲ್ಲ ಹೋಗ್ಬಿಡ್ತದೆ. ಅದೆಲ್ಲ ಮನಸ್ಸನ್ನ ಇಲ್ದಂಗ ಆದ್ಮೇಲೆ ಅದ ನಿನಗ ಮೋಕ್ಷ. ಏನ್ ಮನುಷ್ಯನ ಅಸ್ತಿತ್ವವನ್ನು ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತದೆ. ಹೌದು, ವೃತ್ತಿ ತದಾಕಾರ ಅಂತಂದ್ರೆ ಆನಂದದ ಆಕಾರ ಆದ್ಮೇಲೆ ಮನಸ್ಸುನು ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತದೆ. ನದಿಗಳ ಸಮುದ್ರವನ್ನು ಸೇರಿದ ಕೂಡಲೇ ತಮ್ಮ ಅಸ್ತಿತ್ವವನ್ನು ಕಳ್ಕೊತಾವಿಲ್ಲ, ಸಮುದ್ರನ ಆಗ್ಬಿಟ್ಟು. ಹಂಗ ನೀನು ಈ ಸಂಕುಚಿತ ದೃಷ್ಟಿ ಏನದ ಅದು ವ್ಯಾಪಕವಾದ ಚೈತನ್ಯದ ಕೂಡ ಏಕ ಆದ ಕೂಡಲೇ ಅದು ವ್ಯಾಪಕ ಆಗಿಬಿಡ್ತದೆ. ಸಂಕುಚಿತ ದೃಷ್ಟಿ ಹೋತು. ಜೀವಭಾವ ಅನ್ನುವಂಥದ್ದು ಸಂಕುಚಿತ ದೃಷ್ಟಿ ಉಳ್ಳವರೆಲ್ಲರೂ ಜೀವಿಗಳು. ಇದಿಷ್ಟ ನಾನು ಅಂತ ತಿಳ್ಕೊಂಡು, ಇಷ್ಟ ನೀನಲ್ಲ, ಎಲ್ಲವೂ ನಿನ್ನ ಸ್ವರೂಪನ ಅಂತ ಈ ವ್ಯಾಪಕ ದೃಷ್ಟಿ ಬರಬೇಕು. ಬ್ರಹ್ಮ ಎಷ್ಟು ವ್ಯಾಪಕದ ಹಂಗ ವೃತ್ತಿ ಅಷ್ಟು ವ್ಯಾಪಕ ಆದಾಗ ಬ್ರಹ್ಮದ ತಿಳುವಳಿಕೆ ನಮ್ಗೆ ಆಕೈತಿ. ಸಂಕುಚಿತ ದೃಷ್ಟಿ ಇಟ್ಕೊಂಡು ನಾನಾ ದೇವರಿದ್ದೇನೆ, ನಾನಾ ಬ್ರಹ್ಮ ಇದ್ದೇನೆ ಅಂದ್ರೆ ಬಿಡೋದಿಲ್ಲ. ವ್ಯಾಪಕ ದೃಷ್ಟಿ ಬೇಕು. ಎಲ್ಲಲ್ಲಿ ತನ್ನನ್ನು ಕಾಣುವಂತ ಮನೋಭಾವನೆಯನ್ನು ಬೆಳೆಸಬೇಕು. ಮಣಿಗೆ ಯಾಕೆ ಬೆಂಕಿ ಹಚ್ತಿ, ಮನಸ್ಸಿಗೆ ಬೆಂಕಿ ಹಚ್ಚ. ನಾವು ಪ್ರತಿಕೂಲ ಆದ್ಮೇಲೆ ಅದಕ್ಕೆ ಬೆಂಕಿ ಹಚ್ತೀವಿ, ಅನುಕೂಲ ಆದ್ಮೇಲೆ ಮಣಿ ಬಿಟ್ಟು ಹೋಗಾಕ್ ಬಲ್ಲಿ ಅಂತೀವಿ. ಹೌದಿಲ್ಲ? ಎಲ್ಲಾ ತರದ ವ್ಯವಸ್ಥೆ ಏನೈತಿ ಬಿಡೋ ಮನೆಯಾಗಿ ಸುಡ್ಗಾಡಿ ಮನೆಯಾಗಿ ಏನೈತಿ ಅಂತ. ಹೌದಿಲ್ಲ? ಶಬ್ಸಾಕ್ ಚಾಲು ಮಾಡ್ತೀವಿ. ಮನಸ್ಸು ತಾನ ಎಲ್ಲ ಕಲ್ಪಿಸ್ಕೊಂಡೈತಿ, ಹಿಂಗಿದ್ರೆ ಆರಾಮ್ ಇರ್ತೇನೆ ಅಂತ. ಅವೆಲ್ಲ ಹಂಗ ಆಗ್ಲಿಲ್ಲ ಅಂದ್ರೆ ಮತ್ತೆ ಇದು ಮನಸ್ಸಿಗೆ ತಳಮಳ ಚಾಲು ಆಕೈತಿ. ತಾನು ಕಲ್ಪಿಸ್ಕೊಂಡಂಗ ಅವಾಗ ಸಿಗ್ಲಿಲ್ಲ ಅಂದ್ರ, ಮನಸ್ಸಿನ ತಕ್ಕಂಗ ಆಗಿಲ್ಲ ಅಂದ್ರೆ ಮನಸ್ಸಿನ ನೆಮ್ಮದಿ ಕೆಡ್ತೈತಿ. ಎಷ್ಟ್ ದಿನ ಇರ್ತಾವ್ರಿ ಇವು ಅನುಕೂಲ, ಹಿಂಗ ಆಗಿರ್ತಾವನು ಇವಾಗ ಅನುಕೂಲ ಆಗಿರ್ತಾವನು, ಏನ್ ಪರಿಸ್ಥಿತಿ ಇಲ್ಲ ಆಗುವಣ ರೀ. ಅವ ನಾ ಬೇಕಾದಷ್ಟು ಇವನ ಅನುಕೂಲ ಮಾಡ್ಕೋತೀನಿ ಅಂದ್ರೆ ಒಂದಿನ ಪ್ರತಿಕೂಲ ಆಗುವ. ಅವ ಅನುಕೂಲ ಆಗಿದ್ರೆ ಅವನ ಯಾಕೆ ಕೈ ಬಿಡ್ತಿ ಹಂಗಂದ್ರೆ ಬಿಡಾಕ್ ಪ್ರಯತ್ನ ಮಾಡ್ತಾನ. ಅದನ್ನ ಅವು ಉಪಯೋಗ ಇಲ್ಲ, ದುಃಖ ಕೊಡ್ತಾವನು ಸಂಬಂಧ ಅವನ ಕೈ ಬಿಡ್ತಾನ. ಶರೀರ ಸುಖ ಕೊಟ್ಟು ಬಿಟ್ಟಿದ್ರ ಇದನ್ನ ಬಿಡತಿದ್ದಿಲ್ಲ ಯಾರು. ಬಿಡ್ತಿ ಯಾಕಂಗಾರ ಅಂದ್ರೆ ಸಂಕಟ ಕೊಡ್ತೈತಿ, ಇದನ್ನ ಬಿಟ್ಟು ಆರಾಮ್ ಇರ್ತೇನೆ ನಾನು, ಬ್ಯಾಡಪ್ಪ ನನಗಿದಂತ. ಸುಖದಿಂದ ಇರುವ ವಿಚಾರ ನಾಡ್ಬೇಕಾದ್ರೆ ಬಹಳ ಜನ್ಮದ ಪುಣ್ಯ ಬೇಕು. ಒಬ್ರು
ಪುಣ್ಯ ಬೇಕಂದ್ರೆ ಪರಹಿತ ಕಾರ್ಯಗಳನ್ನು ಮಾಡ್ಬೇಕು. ಒಬ್ರು ಪರಹಿತ ಮಾಡ್ಬೇಕನ್ನೋ ತಲೆ ತುಂಬಿಕೊಂಡಿದ್ರಿ ಅಂದ್ರೆ ಎರಡನೇದವ್ರು ಪೀಡ ಕೊಡೋರು ಯಾರು ಬಿಡ್ತಾರೆ? ಒಳ್ಳೇದು ಮಾಡ್ಬೇಕಪ್ಪ, ನಾನು ಜನರಿಗೆ ಹಿತ ಆಗ್ಲಿ ಅಂತ. ಮುಂಜಾನಿಂದ ಸಂಜೆ ತನಕ ಒಂದು ಪೈಪಾವು ನೀರು ಎರಡನೇದವ್ರ ಹಿತಕ್ಕೋಸ್ಕರ ಮೀಸಲಾಗಿಟ್ಟವ್ರು ಅದಿರೇ ಇದ್ರಾಗ. ಬರೇ ಸ್ವಾರ್ಥ, ನನಗಾಗಿ ಅಂತ. ಬರೀ ಸ್ವಾರ್ಥಕ್ಕಾಗಿ ಬದುಕಿದ್ರ ಜೀವನ ಎಲ್ಲ ವ್ಯರ್ಥ. ನಿನಗ ನಾನು ನನ್ನದು ಅಂತ ತಿಳ್ಕೊ. ಪರೋಪಕಾರಕ್ಕಾಗಿ ಮೀಸಲಾಗಿರೋದು ಶರೀರ. ಎಷ್ಟೋ ಶರೀರಗಳನ್ನ ಹಾಳು ಮಾಡ್ಕೊಂಡಿಲ್ಲ. ನಿನ್ನ ಬಾಳೆ ಬದುಕಿಗೆ ಅಲ್ಲಾಗಿ ಇಟ್ಟೆಲ್ಲ ಎಷ್ಟೋ ಶರೀರಗಳ ತನು ಅನೇಕವನು ಇತ್ತು. ಇದು ಒಂದು ಶರೀರದ ಪರೋಪಕಾರಕ್ಕಾಗಿ ಮೀಸಲಾಗಿಟ್ಬೋದು. ಏನ್ ಮಾಡಿದ್ರು ಜಗತ್ತಿಗೆ ಕಲ್ಯಾಣ, ಹಿತ ಮಾಡಕ್ ಕಲಿ ಅಂತ ಇದ್ದು ತೋರ್ಸಿದ್ರೆ ಇರಕ್ಕಾಗಲ್ಲ ಅಂದ್ರೆ ಹೆಂಗ? ಆಂತರಿಕ ಸಾಧನ ಮಾಡ್ಬೇಕನ್ನೋರ್ ಕೆಲಸ ನೋಡ್ರಿ. ಇನ್ನ ಬಾಳೆ ಬದುಕು ಮಾಡಿ ಸುಖ ಹೊಂದ್ಬೇಕನ್ನೋರ್ ಕೆಲಸ ಅಲ್ಲ. ಅಲ್ಲಿ ಈ ಜಗತ್ನಾಗ ಏನಾರ ಮಾಡಿ ಸುಖ ಹೊಂದ್ಬೇಕನ್ನೋ ಒಂದ್ ಕೆಲಸ ಇಲ್ಲ. ತೆಗೆದೋಗಿ ಅದನ್ನು ಎಂದೂ ಆಸೆ ಇಟ್ಕೊಳಕ್ ಹೋಗ್ಬಿಡೋದು. ಈ ಜಗತ್ತಿನಿಂದ ಸುಖ ಹೊಂದ್ಬೇಕನ್ನೋ ಅದನ್ನ ಆಸಕ್ತಿ ತೆಗೆದ ಹಾಕಿ ಎಷ್ಟು ಜನ್ಮ ಹುಟ್ಟಿ ಬಂದ್ರು ಇದಾಗೋದಿಲ್ಲ. ಇಷ್ಟೆಲ್ಲ ತಿಳಿದು ಈಗ ಯಾಕೆ ಇದ್ರ ಲಾಭ ತಗೋಬಾರ್ದು? ನಿನ್ನೊಳಗೆ ಇದ್ದದ್ದನ್ನ ಅನುಭವ ಮಾಡ್ಕೊಂಡು ಉಳ್ಕೋಬಾರ್ದು? ಈ ತೋರ್ಕಿ ಕಡೆ ಲಕ್ಷ್ಯ ಯಾಕೆ ನಿನಗೆ? ಏನ್ ಕೊಡ್ತಾ ಇದ್ ನಿನಗೆ ತೋರ್ಕಿ? ನಮಗ್ ಬೇಕಾದ ಕೊಡ್ಲಿಲ್ಲ, ಧನುವನ್ನು ಕೊಡ್ತೀವಿ ಬೇಡದನ್ನ. ಅದಕ್ಕೆ ಶಾನ್ಯರಾದವರು ಉದಾಸೀನ ಆಗಿಬಿಡ್ತಾರೆ. ಎಲ್ಲದ್ರ ಬಗ್ಗೆ ಉದಾಸೀನತೆ. ಯಾವ ವೃತ್ತಿ ಉದಾಸೀನತೆಯನ್ನು ಹೊಂದತಿ ಆ ವೃತ್ತಿಗೆ ಆನಂದದ ಸೂತ್ರ ಹತ್ತಕ್ಕೆ ನೋಡಿ. ವೈರಾಗ್ಯ ಉದಯ ಆತಂದ್ರೆ ಅದು ಅನುಭವ ಪೂರಕ ಶುರುವಾಗ. ಭಾರತದಷ್ಟು ಪ್ರಾಚೀನವಾದಂತಹ ಸಾಹಿತ್ಯ ಜಗತ್ತಿನೊಳಗೆ ಎಲ್ಲಿಯೂ ಇಲ್ಲ. ಯಾವಾಗಲೂ ಎಂದಿನಿಂದ ಬಂದದ್ದು ಹೇಳಿಕೆ ಬರುದಿಲ್ಲ. ಮನಸ್ಸು ತಿದ್ದಬೇಕನ್ನೋದು ಯಾರಿಗೆ ಐತಿ ಹೇಳ್ರಿ? ಮನಿ ತಿದ್ದಬೇಕನ್ನೋದು ಐತಿ ಎಲ್ಲರೂ ತಲೆ ಒಳಗೆ. ನಮ್ಮ ಮನಿತಾನ ನಡೆಯುವಂದ್ರೆ ಸರಿಯಾಗಿ ನಾವು ಏನಾರು ಮಾಡೋಕೆ ವ್ಯವಸ್ಥೆ ಯಾರ ಮಾಡಿಸಿ ಗಿಡ್ಸ್ಯಾರು ಏನು ಯಾಕ್ರಿ? ಎಲ್ಲಿ ಬೇಕಲ್ಲೇ ಹೋಗ್ತೈತಿ. ಸನ್ಮಾನ ಇಲ್ದಕ್ಕೆ ಮಾಡ ಅಲ್ಲಿ ಹೋಗಿ ನಮ್ಗೆ ಹಿಂಗಾಗೈತಿ. ಅದಕ್ಕೆ ಅದು ವ್ಯವಸ್ಥೆ ಮಾಡ್ತಾರೋ? ಹೌದು. ತಗೊಂಡು ಚೀಟಿ ತಾಯ್ತಾ ಮಾಡಿ ಅಂತ ಹೋಗಿ ನೀನು ಇದನ್ನ ಮಾಡಿ ಯಾವ ಕಾಟನು ಬರಲ್ಲ. ಹೊಕ್ಕವನು ಮಾಡಿದ ಕರ್ಮ ತಪ್ಪಿಸ್ಕೊಳಕಾಕೈತಿ. ಮುಂದಿನ ಜನ್ಮದ್ದು ಹಿಂದಿಂದ ಈಗಿಲ್ಲ, ಈಗಿಂದ ಮುಂದೆ ಬರುದಿಲ್ಲ ಅನ್ನೋದು ಖಂಡಿತನ ಅದು. ಅದಕ್ಕೆ ವರ್ತಮಾನ ಕಾಲಕ್ಕೆ ಎಷ್ಟು ಬೇಕಷ್ಟು ಮಾಡ್ಕೊಂಡು ನಮ್ ಕೆಲಸ ಮಾಡ್ಕೋಬೇಕು ನೋಡ್ರಿ. ಯಾವುದು ಬರುದಿಲ್ಲ ನಮ್ಗೆ ಬೆನ್ನ ಐತಿ. ಇಟ್ಟದ್ ಇಟ್ಟಲ್ಲೇ ಕೊಟ್ಟದ್ ಕೊಟ್ಟಲ್ಲೇ. ಆತ್ಮವಿಷಯಕ ಅಭ್ಯಾಸ ನಡೆದತ್ತು ಏನು ಅನಾತ್ಮವಿಷಯಕ ಅಭ್ಯಾಸ ನಡೆದತ್ತು ನಮ್ದಂದ್ರೆ ಈ ಜಡ ವಸ್ತುಗಳ ಮುಖಾಂತರ ಸುಖ ಹೊಂದಬೇಕು ನಾವು. ಇಲ್ಲಿ ತನಕ ಏನ್ ಲಾಭ ಮಾಡ್ಕೊಂಡ್ರಿ ಹೇಳ್ರಿ?
ಎಷ್ಟು ಜನ್ಮ ಹುಟ್ಟಿ ಬಂದ್ರು ನಿನ್ನ ಕೆಲಸ ವಿಷಯ ವಸ್ತುಗಳು ಯಾರಿಗೂ ಸುಖ ಶಾಂತಿಯನ್ನು ಕೊಡ್ಲಾರ್ದು. ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ಜಡ ವಸ್ತುಗಳ ಮುಖಾಂತರ ಸುಖಿ ಆಗುವುದನ್ನು ಕಲಿಸಲಿಕ್ಕೆ ತೇವಿಲ್ಲ. ಖಾದ್ಯ ಪೇಯ ಲೇಹ ಅಂದ್ರೆ ಖಾದ್ಯ ಅಂದ್ರೆ ತಿನ್ನೋದು, ಪೇಯ ಅಂದ್ರೆ ಕುಡಿಯುವುದು, ಲೇಹ ಅಂದ್ರೆ ನೆಕ್ಕೋದು, ಅದು ನಾಲಿಗೆದು. ಇಷ್ಟನ್ನ ಮನೋಮಣಿ ಮಾಡಿ ಅವನು ತೃಪ್ತಿ ಪಡಿಸ್ಬೇಕಂತ ಹೊಂಟಿ. ಏನ್ ದನ ಕರ ಬಂಧು ಬಳಗ ಬಾಳ ಇದ್ದವ್ರು ಬಾಳ ಸುಖದಿಂದ ಇರ್ತಾರಂತ ನಾವು ತಿಳ್ಕೊಂಡಿವಿ. ಕೇಳೋರು ರಮದನ್ನ ಶುದ್ಧ ಬುದ್ಧಿಯ ವಿವೇಕ ವಿಚಾರಗಳಿಂದ ಮನಸ್ಸಿನ ಚಾಂಚಲ್ಯ ಒಡಗಿದ ಸ್ಥಿತ ಪ್ರಜ್ಞೆಯಲ್ಲಿ ಪರಮಾನಂದವೆಂಬ ಅಮೃತ ಉಕ್ಕಿ ಹರಿಯುತ್ತದೆ ಅಂತ. ನಮಗೆ ಏನ್ ಬೇಕಾಗೈತಿ ಆ ಆನಂದಮಯವಾದ ಇರುವಿನ ಆತ್ಮ ಅಂತ ಕರೀತಾರೆ, ಅಥವಾ ಬ್ರಹ್ಮ ಅಂತಾರೆ. ಬೇರೆ ಬೇರೆ ಶಬ್ದಗಳ ಮುಖಾಂತರ ಅದ ಹೇಳೋದು ಇರು ಅಂತ. ಎಚ್ಚರಿಕೆ ಒಳಗೆ ಸುಖ ಇಲ್ಲ ಅಂತ ಸುಖದ ದರ್ಶನದ ದುಡುಕಿ ಮಾಡತ್ತ. ಹೆಂಗಾರ ಮಾಡಿ ಸುಖ ಇರ್ಬೇಕಂತ. ಜಗತ್ತಿನ ಒಳಗೆ ಜನ ಎಲ್ಲ ಒಂದಿಲ್ಲ ಒಂದು ಕರ್ಮ ಮಾಡೇ ಮಾಡ್ತಾರೆ ಸುಖದಿಂದ ಇರ್ಬೇಕಂತ. ಯಾರು ಸುಖದಿಂದ ಅದಿರಿ? ಎಚ್ಚರಿಕೆ ವ್ಯವಹಾರ ಅಂದ್ರೆ ಶ್ರಮಾನು ಏನು ಸುಖನೋ? ಇದು ಶ್ರಮಾಣ ಹೌದಿಲ್ಲ. ಆನಂದದಲ್ಲಿ ಮನಸ್ಸು ಮಗ್ನ ಆಗುವುದರಿಂದ ಅಭ್ಯಾಸ ಅನುಭವ ಮಾಡ್ಕೊಳ್ಳೋದು. ನಾವು ಬಂದಿರುವ ಮೂಲ ಸ್ಥಾನವನ್ನು ಬೇಗ ಸೇರಬೇಕು. ನಾವು ತೆಗೆದುಕೊಂಡ ವಸ್ತುಗಳನ್ನು ತಿರುಗಿ ಕೊಡಬೇಕು. ಇಲ್ಲ ಅಂದ್ರೆ ನಾವು ಋಣದಾಗ ಬೀಳ್ತೇವೆ. ಅದು ಋಣದಾಗ ಬೀಳ್ತೇವೆ. ಏನ್ ತಗೊಂಡೇವು ನಾವು ಅದಕ್ಕೆ ಅರ್ಪಣೆ ಮಾಡ್ಬೇಕು. ಯಾವ್ದು ವ್ಯಕ್ತಿಯಿಂದ ಆಗ್ಲಿ ಸಮಾಜದಿಂದ ಆಗ್ಲಿ ನಾವು ಏನಾದ್ರು ಲಾಭ ಮಾಡ್ಕೊಂಡು ಅವಕ್ಕೆ ಅದನ್ನು ಕೊಡ್ಬೇಕು. ನಾವು ತಗೊಂಡದನ್ನು ಇಲ್ಲ ಅಂದ್ರೆ ಋಣದಾಗ ಹೋಗ್ತೀನಿ. ಮತ್ತೆ ಏನು ಕೊಟ್ಟಿನಿ ಸಮಾಜಕ್ಕೆ, ವ್ಯಕ್ತಿಗಳಿಗೆ? ಏನು ಕೊಟ್ಟಿ ನಿನ್ನಿಂದ? ನೀ ಏನು ಕೊಟ್ಟಿ ನೋಡು, ಅದನ್ನು ಪಡಿತೀನಿ. ಹೆಂಗ್ ನಡ್ಕೋತಿ ಹೆಂಗ್ ಪಡ್ಕೋತಿ ನೋಡು. ನೀ ಒಳ್ಳೇದನ್ನು ಕೊಟ್ಟಿ ಅಂದ್ರೆ ಒಳ್ಳೇದು ಬರ್ತೈತಿ, ಕೆಟ್ಟದನ್ನು ಕೊಟ್ಟರೆ ಕೆಟ್ಟ ಬರ್ತೈತಿ. ಎಂದೂ ಕೆಡಕ್ ಬಯಸ್ಬೇಡಿ. ಯಾರಿಗೂ ಕೆಟ್ಟದನ್ನು ಮಾಡಕ್ ಹೋಗ, ಅದನ್ನ ಕೊಡಕ್ ಹೋಗ, ತೊಂದ್ರೆ ಕೊಡಕ್ ಹೋಗ, ಪಾಪ ಕೃತಿಗಳನ್ನು ಮಾಡಬೇಡ ಅಂದ್ರೆ. ಆದಷ್ಟು ಪುಣ್ಯ ಕೃತಿಗಳನ್ನು ಮಾಡ. ಏನು ಪುಣ್ಯನ ಮಾಡೋಣಾಗ್ಲಿಕ್ಕೆ ಪೀಡ ಮಾತ್ರ ಕೊಡಕ್ ಹೋಗೋಣ. ಆನಂದದಲ್ಲಿ ಮನಸ್ಸು ಮಗ್ನ ಆಗುವವರೆಗೂ ಧ್ಯಾನಕ್ಕೆ ತೊಡಗು. ಧ್ಯಾನದಲ್ಲಿ ತಲ್ಲೀನ ಆಗ್ಬೇಕು ನೋಡ್ರಿ. ಇಷ್ಟು ದಿನ ಆದದ್ದಾಗಿ ಹೋಗ್ತಿ. ಇನ್ನು ಮ್ಯಾಗರ ಮುಪ್ಪಿನ ಕಾಲಕ್ಕೆ ಈ ಅಧ್ಯಾತ್ಮ ಸಂಸ್ಕಾರ ಮಾಡ್ಕೊಂಡು ಇದೇ ಜನ್ಮದಾಗ ಆಗ್ಲಿಕ್ಕೆ ಇನ್ನೊಂದು ಮುಂದಿನ ಜನ್ಮದಾಗರ ಯಾತ್ರಾ ಮುಗಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಿಲ್ಲ. ಕೈಯಾನ್ ದುಡ್ಡಾಗೋ ಮಟ ಯಾತ್ರಾ ಮುಗಿಸೋಣ. ವಾಸನಾ ಗ್ರಂಥಿ ನಾಶ ಆದಾಗ ಜೀವನ ಯಾತ್ರಾ ಕೊನೆಗೊಳ್ತದೆ. ಏನ್ ಜನರು ಸಾಮಾನ್ಯವಾಗಿ ಒಂದು ವ್ಯಕ್ತಿಯ ದೇಹವನ್ನ ಗುರು ಅಂತ ತಿಳ್ಕೊಂಡಿರ್ತಾರೆ. ದೇಹ ಗುರುವಲ್ಲ, ಅರುವ ಗುರು. ಏನ್ ಹೆಣ ಉಳಿದು ಕಟ್ಟಿ ಕಟ್ಕೊಂಡು ಹೊಟ್ಟೆ ತುಂಬ್ಕೊಂತ ಕುಂದ್ರೆ ಅಧ್ಯಾತ್ಮ ಅಂತಾರೇನ್ರಿ ಅದಕ್ಕೆ?
ಶಿಷ್ಯರಾಗಬೇಕನ್ನವ್ರು ಎಲ್ಲರೂ ತಮ್ಮೊಳಗ ತಾವು ಇದನ್ನ ಅನುಭವ ತಗೊಂಡು ಉಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಯಾವುದೇ ಮಹಾತ್ಮರಾಗಿ ತಮ್ಮೊಳಗ ತಾವು ತಿಳ್ಕೊಂಡು ಅದನ್ನ ಅನುಭವ ಮಾಡಿದ್ರು. ಒಮ್ಮೆ ಅದ ಅನುಭವ ಬರಾಕೈತೆ ಅಂದ್ರೆ ಎತ್ತು ಹೋಗುದಿಲ್ಲ ನಾವು. ಏನ್ ಚೈತನ್ಯ ಸ್ವರೂಪನಾದ ಗುರುವಿಗಿಂತ ಹೆಚ್ಚಿನ ದೇವರಿಲ್ಲ ಅಂತ. ಹೌದು. ನ ಗುರುವರಧಿಕಂ ನ ಗುರುವರಧಿಕಂ ಅಂತ. ಗುರುವಿಗಿಂತ ಶ್ರೇಷ್ಠವಾದದ್ದು ಈ ಜಗತ್ತಿನೊಳಗೆ ಮತ್ತೆ ಯಾವುದೂ ಇಲ್ಲ ಅಂತ. ಯಾವ ಯಾವ ಜ್ಞಾನ ನಮ್ಮನ್ನ ಅಜ್ಞಾನದಿಂದ ದೂರ ಮಾಡ್ತೈತಿ, ಏನ್ ಅಂತ ಮಾರ್ಗದರ್ಶನ ಮಾಡುವ ಗುರು. ಕೇವಲ ಜ್ಞಾನವನ್ನ ನಮಗ ದಾರಿ ಎರಿತಾನ. ಇನ್ನುಳಿದದ್ದು ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳುದು ನಾವು. ನಿಜವಾದ ಗುರು ಕರ್ಮವನ್ನು ಮಾಡು ಅಂತ ಯಾವ ಗುರು ಅಲ್ಲ ನಾವು. ಅವ ಬಾಧಾಕರಣ ಯಮಕಿಂಕರ ಅಂದ ನಮಗ. ಏನಾರ ಮಾಡ್ಕೊಂತ ಹೋಗೋದು, ಮಾಡ್ಕೊಂತ ಜನ್ಮ ಜನ್ಮ ಅಂತ ತಿರುಗಿ ಮಾಡೋದ್ರಿಂದ ಏನಾಕೈತಿ ನೋಡು. ಕರ್ಮದಿಂದ ಏನಾಕೈತಿ? ದುಃಖ ಹೋಗುದಿಲ್ಲ ನಮಗೆ. ಅಜ್ಞಾನದೊಳಗೆ ಹುಟ್ಟಿದ ಕರ್ಮಗಳು ಅಜ್ಞಾನವನ್ನು ಕಳಿಲ್ಲ. ಅದು ತಪ್ಪ ತಿಳುವಳಿಕೆಯನ್ನು ಕಳ್ಕೊಳ್ಳೋದು ಒಂದ ನಮ್ಮ ಕೆಲಸದ. ಏನ್ ಮಾಡೋದು ನೀನು? ಕರ್ಮಕಾಂಡ ಎಲ್ಲ ಅದು ಅಜ್ಞಾನದೊಳಗಿಂದಲ್ಲ. ಅಜ್ಞಾನದೊಳಗೆ ಮೀನಾರ ಮಾಡ್ಕೊಂಡು ಮಾತಾಡುವ ಅಜ್ಞಾನ ಗಟ್ಟಿ ಆಕೈತೆ. ಅದಕ್ಕೆ ಅದ್ರಾಗ ಏನು ಹೊರಳಿಲ್ಲ ಅಂತ ತಿಳ್ಕೊಂಡು ಜ್ಞಾನದ ಕಡೆಲ್ಲ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ನೀನು ಏನಾರು ಮಾಡ್ಕೊತ ಕೂತ್ರೆ ವೇಳೆ ಎಲ್ಲ ಅದ್ರಾಗ ಹೋಗ್ತಲ್ಲ ನಿಂದು. ಜೀವನ ಎಲ್ಲ ವ್ಯರ್ಥ ಕಳೆದಿಲ್ಲ. ನೀನು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು. ಏನ್ ಮಾಡ್ಬೇಕಾದದ್ದು ನೀನು ಯಾವ ಕರ್ತವ್ಯನೂ ಇಲ್ಲ. ನಿನ್ನ ನಿಜವನ್ನ ನೀ ತಿಳ್ಕೊಳ್ಳೋದು ಒಂದ ನಿನ್ನ ಕರ್ತವ್ಯ. ತಿಳಿದ್ರೆ ಸುಲಭ ಆಕತಿ. ತಿಳಿಯಲೇ ನೀ ಏನ ಕೋಟ್ಯಾವಧಿ ಕರ್ಮಗಳನ್ನು ಮಾಡಿದ್ರು ಸುಧಾ ಅದಕ್ಕೆ ಅಧಿಕಾರಿ ಆಗಲ್ಲ. ಹೆಣ ಕಟ್ಟಿ ಕಟ್ಕೊಂಡು ಹೊಟ್ಟಿ ತುಂಬ್ಕೊತ ಕೂತ್ರೆ ಅಧ್ಯಾತ್ಮ ಅಂತಾರೇನ್ರಿ ಅದು? ಶರೀರ ಭಾವನೆಯನ್ನು ನಿಶೇಷವಾಗಿ ಯಾವ ಅದನ್ನು ಕಳ್ಕೊಂಡಿರ್ತಾನ ಅವ ಗುರು ಅಂತ. ಪುನಃ ದೇಹ ಭಾವ ಬರ್ದಂಗ ಆತ್ಮಭಾವದೊಳಗೆ ನೆಲೆಯಾಗಿ ನಿಂತಿರ್ತಾನ. ಏನ್ ಶಿವ ಶಿವ ರಾಮ ರಾಮ ಕೃಷ್ಣ ಕೃಷ್ಣ ಅಂತ ನೀ 1000 ವರ್ಷ ಬಾಯಿಂದ ಬಡಬಡಿಸಿದ್ರು ಮುಕ್ತಿ ಸಿಗುದಿಲ್ಲ. ಆ ಮುಕ್ತಿ ದೊರೆಯಬೇಕಾದರೆ ಅನಂತ ನಾಮ ರೂಪಗಳ ಸಾಕ್ಷಿ ಸ್ವರೂಪನೇ ನಾನೆಂದು ಸತತ ಇರುವಿನ ಅನುಸಂಧಾನ ಮಾಡ್ಕೊಂತ ಇರ್ಬೇಕು ನೋಡ್ರಿ. ಅಂದಾಗಿದ ನಮ್ಗೆ ಅನುಭವ. ನಾವು ಏನ್ ಮಾಡ್ಲಿಕ್ಕತ್ತೀವಿ? ಮಹಾತ್ಮರ ಹೇಳಿದ್ದನ್ನೆಲ್ಲ ಕೈ ಬಿಟ್ಟು ನಮಗ್ ಮನಸ್ಸಿಗೆ ಬಂದಂಗ ಬೆನ್ನ ಹತ್ತೀವಿ. ಮನುಷ್ಯನ ಬೆನ್ನ ಹತ್ತಿ ಜನ್ಮ ಜನ್ಮ ಅಂತ ತಿರ್ಗಾಕತ್ತೀವಿ ನಾವು. ಮನುಷ್ಯನ ವ್ಯಾಪಾರ ಬಂದ್ ಮಾಡೋದನ್ನ. ಅದಕ್ಕೆ ಕ್ಷಮೆ ಅಂತಾನೆ. ಮುಕ್ತಿ ಹೊಂದಬೇಕಂದ್ರೆ ಮನೋ ವ್ಯಾಪಾರ ಬಂದ್ ಮಾಡ. ಕ್ಷಮೆಯಿಂದ ಮುಕ್ತಿ ಸಾಧನ ಪೆರತಿನ್ನುಂಟೆ. ಮನೋ ನಿಗ್ರಹ ಮಾಡ್ಕೊ, ಹತೋಟಿ ಒಳಗೆ ಇಟ್ಬೋದು. ಮನಸ್ಸನ್ನ ಹತೋಟಿ ಒಳಗೆ ಇಟ್ಕೊಳ್ಳಿಲ್ಲ ಅಂದ್ರೆ ಅಧ್ಯಾತ್ಮ ಅಂತ. ಈಗೆಲ್ಲ ಅದ ನಾವು ಮನುಷ್ಯನ ಗುಲಾಮ್ ಮಾಡ್ಕೊಂಡು ಕುಂತೀವಿ. ಅದು ಹೇಳಿದಂಗೆ ಕೇಳ್ಬೇಕು. ಅದು ಹೇಳಂದ್ರೆ ಹೇಳ್ಬೇಕು, ಕೊಂಡ್ರ ಅಂದ್ರೆ ಕೊಂಡಿರ್ಬೇಕು. ನಡಿಯನ್ ಮುಗಿತಿನ್ನ ಹೇಳಿದ್ನ ಎಬಸ್ಕೊಂಡು ಹೋಗ್ತೈತೆ. ಅದು ಮನಸ್ಸಿನ ವಾಸನೆಗಳು ಕುಂಡ್ರಿ ಕೊಡುದಿಲ್ಲ, ಕೇಳಿ ಕೊಡುದಿಲ್ಲ. ಚಟಕ್ನ ಎಬಸ್ಕೊಂಡು ಟೀಕಾ ಕಚ್ಚೋದ ಅದ ನಮ್ಮ. ನಿನ್ನ ಮಗ ನಿನಗೆ ಸುಖ ಕೊಡ್ತದೆ ಅಂತ ಹೇಳಿಬಿಟ್ಟೇನು ನಾವು? ಏನೇನ ಅವ್ರ ಸುಖ ಕಲ್ಪಿಸ್ಕೊಂಡಿವು.
ಮೊದಲ ಆನಂದವನ್ನು ನಿನ್ನೊಳಗೆ ಕಂಡುಕೊಂಡದ್ದದನು ಏನ ಹೊರಗೆ ಎದರದರ ಮುಖಾಂತರ ಕಂಡುಕೊಂಡದ್ದದನು? ಯಾವ ವಸ್ತುವಿನ ಮುಖಾಂತರ ನಿಮ್ಗೆ ಆನಂದವನ್ನು ಕಂಡುಕೊಂಡ್ರಿ ಅಂದ್ರೆ ಆನಂದವನ್ನು ಅನುಭವ ಮಾಡ್ಕೊಳಕ್ಕೆ ಯಾವ ವಸ್ತುಗಳ ಅವಶ್ಯಕತೆ ಇಲ್ಲ. ನೀನ ಕಲ್ಪಿಸ್ಕೊಂಡದ್ದನ್ನ ನೀನ ಕೈ ಬಿಡಾಕ್ ಒಲ್ಲೆ ಅಂದ್ರೆ ಹೆಂಗ್ರಿ? ನಿನ್ನ ಕಲ್ಪನಾನ ನೀನು ಕಾಡ್ತಾವ. ಮೊದಲ ಆನಂದವನ್ನ ನಿನ್ನೊಳಗೆ ಕಂಡದ್ದದನು ಏನು ಹೊರಗೆ ಎಲ್ಲಾರ ಯಾವ್ದಾರ ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳಲ್ಲಿ ಕಂಡದ್ದದನು? ಮೊದಲು ಎಲ್ಲಿದ್ದು ಯಾವ ಇಂದ್ರಿಯಗಳು ಯಾವ ವಿಷಯ ವಸ್ತುಗಳು ಇದ್ದು? ಇವು ಯಾವ ಇಲ್ಲದಾಗ ತನ್ನೊಳಗೆ ತಾನು ಕಂಡುಕೊಂಡದ್ದು. ಈ ಲೋಕದಲ್ಲಿ ಛಾಯಾರೂಪವಾದ ವಿಷಯ ಸುಖಕ್ಕೆ ಮರಳಾಗುವ ಜನರೇ ಹೆಚ್ಚು. ಅತ್ಯಂತ ಸೂಕ್ಷ್ಮವಾದ ಆತ್ಮವಿಚಾರಕ್ಕೆ ಮರಳಾಗುವವರು ಎಲ್ಲಿಯೋ ಬಹಳ ಕಡಿಮೆ ಜನ ಸಿಗ್ತಾರೆ. ನಿಜವಾಗಿ ದೇವರ ವಿಷಯದಲ್ಲಿ ಮರಳಾಗತಕ್ಕವರು 12 ಲಕ್ಷ ಜನಗಳಲ್ಲಿ ಯಾರೋ ಒಬ್ಬರು. ಅಧ್ಯಾತ್ಮ ವಿಚಾರದಾಗ ನಾವು ತೊಡಗಿದ್ರೆ ಯಾವ ಚಿಂತೆನೂ ನಮಗಿರಬಾರ್ದು. ನೋಡಿ, ಚಿಂತೆ ಮಾಡ್ತೀವಿ ಅಂದ್ರೆ ಅದೆಂತ ಅಧ್ಯಾತ್ಮ ಅನ್ನೋದು. ಅಧ್ಯಾತ್ಮವನ್ನು ಕೈ ಬಿಟ್ಟೆ ಅಂದ್ರೆ ಯಾವ ಚಿಂತೆನೂ ಹೋಗುತ್ತಿಲ್ಲ. ಅಧ್ಯಾತ್ಮ ವಿಚಾರ ಇದ್ರೆ ಎಲ್ಲಾ ಚಿಂತೆಗಳು ತನ್ನಿಂದ ತಾನ ಮಾಯಕ್ಕ ನೋಡಿ. ನಾನು ಶಿವಾನಂದ ಶಿಷ್ಯ, ನಾನು ಆತ್ಮಾನಂದ ಶಿಷ್ಯರಂತೀರಿ. ಶಿಷ್ಯರಾದವರು ಧ್ಯಾನ ಕೂತದ್ರ ಅನುಭವ ತಗೊಳ್ಳೋರು ಎಷ್ಟು ಮಂದಿ ಇದ್ರಿ ಹೇಳಿ? ಹೇಳಿದ ವಿಷಯವನ್ನ ಮನನ ಮಾಡೋರು ಎಷ್ಟು ಮಂದಿ ಇದ್ರಿ? ಕೇಳಿದ್ದನ್ನು ಬಿಡ್ತೀರಿ ಹೊರತು ನಿಮ್ಮದೇ ನೀವು ಬಿಡುದು. ಶಿವಾನಂದ ಶಿಷ್ಯರನ್ನ ಅವ್ರು ಚಂಚಲ ಮನಸ್ಸಿನವ್ರದಿರೋ ಏನ ನಿಶ್ಚಲ ಮನಸ್ಸಿನವ್ರದಿರೋ? ಉಡ್ಯಾಡ್ತಿಲ್ಲ, ಹಂಗಾಗಿ ಏನ್ ಕಂಡದ್ದೆಲ್ಲ ಬೆಣ್ಣೈತಿ, ಅದು ಬೇಕು ಇದು ಬೇಕಂತ. ಏನ್ ಕಂಡ್ರು ಹಳ್ಳಿ ನೋಡ್ದಂಗ ಇರಕತಿ. ಅದ್ರಾಗ ಏನೂ ಇಲ್ಲ, ಬೇಕಾದ ತೋರ್ತದಂದ್ರು ಹಳ್ಳಿ ನೋಡ್ಬಾರ್ದು. ಅವಾಗ ನಿನಗ ತಿಳಿದೈತೆ ಅನ್ನೋದ್ರ ಗೊತ್ತು, ವಿವೇಕ ಉದಯ ಆಗೈತೆ ಅನ್ನೋದ್ರ ಗೊತ್ತ. ವಿವೇಕ ಜಾಗೃತ ಆಗ್ಬೇಕಿಲ್ಲ. ಅದ್ರ ಗೊತ್ತ. ಹಿತವಿದ ಹಿತವೆಂಬ ತಿಳುವಿಗೆ ವಿಷಯ ವ್ಯರತೆಯ ಸೂಚನೆ ಅಂತ. ಬೇಕಾದ ಕಂಡೈತಂದ್ರು ಅಲ್ಲಿ ಹರಿಬಾರ್ದು ನಿನ್ನ ಮನಸ್ಸು. ವಿಷಯಗಳ ಕಡೆಗೆ ಹರಿದೇ ಇರುವುದನ್ನ ವಿವೇಕೋದಯ ಆಗೈತೆ ಅನ್ನೋದ್ರ ಗೊತ್ತ. ಏನ್ ಕಂಡ್ರು ಹಳ್ಳಿ ಹೋಗಿ ನೋಡ್ಬಾರ್ದು. ಎತ್ತಾಗೂ ಹೋಗದಂಗ ನಿನ್ನೊಳಗ ನೀನ್ ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಇದೇ ಅಭ್ಯಾಸ ನಾವು ಮಾಡ್ಬೇಕಾಗೈತಿ. ವಿವೇಕ ಇತ್ತಂದ್ರೆ ಮನಸ್ಸು ಎತ್ತು ಹೋಗ್ಬಿಡ್ದಂಗ ತಮ್ಮೊಳಗ ತಾವು ಅಭ್ಯಾಸ ಮಾಡಕ್ ಹಸ್ತದ. ವಿವೇಕದ ಕೊರತೆ ಇತ್ತಂದ್ರೆ ಮಂಗಿ ನಂಗೆ ಜಿಗದಾಡಕ್ ಚಾಲು ಮಾಡ್ತದೆ. ಏನ್ ಮಂಗ್ಯಾನಂತ ಮನಸ್ಸು ಏನ್ ವಿಶ್ವ ಎಂಬ ಚರಟದೊಳಗೆ ಏನಾರ ಗಳಿಸಿ ಸುಖ ಹೊಂದ್ಬೇಕು ಅನ್ನೋ ಪ್ರಯತ್ನ ನಡೆಸೇವ್ ನಾವು. ಚರಟದೊಳಗೆ ಎಂದಿಗೆ ಸುಖ ಸಿಗ್ಬೇಕ್ರಿ? ವಿಷಯವೆಂಬ ತುಷವೆಲ್ಲವನ್ನು ತೂರಿ ಅಲ್ಲ. ಈ ವಿಷಯ ಅನ್ನುವಂಥವು ಇಲ್ಲ ಕಸ. ಇವನ್ನೆಲ್ಲ ಕೈ ಬಿಡೋದು. ಕಸದಾಗ ಕೈ ಆರಿಸ್ಕೊಂತ ಎಂದು ಸುಖ ಹೊಂದವನು. ರಸ ಎಲ್ಲೈತಿ? ರಸ ಅಂದ್ರೆ ಆನಂದ. ರಸೋ ವೈಸಹ, ನಾನೇ ಆನಂದ ಸ್ವರೂಪ ಇದ್ದೇನೆ ಹೊರತು ಜಗತ್ತಿನ ವಸ್ತುಗಳು ಯಾವ ಆನಂದ ಸ್ವರೂಪ ಅಲ್ಲ ಅಂತ ತಿಳಿದು ಅವನ ಕೈ ತೊರೆ ಎಂದ. ಯಾವಾಗ ಬಿಡ್ತೀಯ ಅದರ ಗೊಡವಿ ಕೈ ಬಿಡ್ತೀಯ, ಆರಾಮ ಇರ್ತೀನಿ ನೋಡ. ಸುಖ ಹೊಂದ್ಬೇಕನ್ನೋರೆಲ್ಲರೂ ಅದನ್ನ ಕೈ ಬಿಡಬೇಕು, ವಿಷಯದ ಗೊಡವಿ. ದೇವರ ಎಲ್ಲಿಲ್ಲ ಅನ್ನೋದನ್ನ ನಮಗೆ ತೋರಿಸ್ರಿ ಅಂದ್ರೆ ದೇವರು ಎಲ್ಲಿ ಅದಾನ ಅನ್ನೋದನ್ನ ನಾನು ಹೇಳ್ತೇನೆ ನಿಮಗೆ. ಅವ ಇಲ್ಲದ ಜಾಗ ತೋರಿಸ್ರಿ. ಇಲ್ಲ ಅಂತ ಹೇಳ್ಬೇಕಾದ್ರೆ ಇದ್ದ ಇಲ್ಲ ಅನ್ಬೇಕಾಗತ್ತೆ.
ಯಾರೂ ಆತ್ಮನ ಅಸ್ತಿತ್ವವನ್ನು ಅಲ್ಲಿ ಗಳಿಲಿಕ್ಕೆ ಆಗುದಿಲ್ಲ. ಏನ್ ನೀ ಇಲ್ದಂಗೆ ಯಾವಾಗ ಇದ್ದ ವಸ್ತು ನೀನು ಅಂತ. ಏನ್ ನೀ ಇದ್ದ ಹೇಳ್ಬೇಕಾಗತ್ತೆ ಅಲ್ಲಿ ಯಾರು ಇಲ್ರಿ ಅಂತ, ಏನೂ ಇಲ್ಲ ಅಲ್ಲಿ ಅಂತ ಇದ್ದಾಗ ಹಂಗೆ ಹೇಳವ್ರು ಯಾರು? ಅನುಭವಿಸೇ ಹೇಳ್ತಾನ ಇಲ್ಲ ಅಂತ ಹೇಳ್ಬೇಕಾದ್ರು. ಒಬ್ಬ ಆತ್ಮನ ಅಸ್ತಿತ್ವವನ್ನು ಅಲ್ಲಿ ಗಳಿಲಿಕ್ಕೆ ಯಾರಿಗೂ ಬರ್ತದಂತ. ಇದ್ದಲ್ಲೇ ಮನಸ್ಸು ಸುಮ್ಮನೆ ಇರಾಕ್ ಕಲಿತೆ ಅಂದ್ರೆ ಆ ಅದು ಸುಖರೂಪನೇ ಇರ್ತೈತಿ, ದೇವರೇ ಇರ್ತೈತಿ. ಮನಸ್ಸು ಚಂಚಲ ಆದ್ರೆ ದೇವ್ರ ಅಲ್ಲದ ಇರ್ತೈತಿ. ಅಧ್ಯಾತ್ಮ ಅಂದ್ರೆ ರಾಮಾಯಣ ಅಂತ ಹೇಳಿದ್ರಿ ನೀವು, ಸಂಖ್ಯಾಮಳೇನ ಪದ ಅಂತ ಹೇಳಿದ್ರಿ. ಆ ದೇವ್ರ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲದಕ್ಕೆ ದೇವ್ರ ನೆನಪು ಮಾಡಕ್ ಬರೋದ್ ನಾವು. ದೇವ್ರಂತ ಏನಾರ ನೆನಪು ಮಾಡ್ತೀವಿ, ದೇವ್ರಂತ ಏನಾರ ಪೂಜೆ ಮಾಡ್ತೀವಿ. ದೇವ್ರ ನೆನಪು ಮಾಡಕ್ ಬರ್ತೈತಿ, ದೇವ್ರ ಪೂಜೆ ಮಾಡಕ್ ಬರ್ತೈತಿ. ಆ ಗಂಟಿ ಬಾರ್ಸೋದು, ಗಂಟೆ ಅಡಿಗಾಡ್ಸೋದು, ಧೂಪ ದೀಪ ಹಾಕೋದು, ದೇವ್ರ ಪೂಜೆ ಅಂತ ಯಾವ ಹೇಳಿದ್ ನಿಮ್ಗೆ? ಕಾಯಿ ಹೊಡೆದು ಕರ್ಪೂರ ಹಚ್ಚೋದು, ಏನೇನು ಅಭಿಷೇಕ ಮಾಡೋದು, ಏನೇನು ನಡೆಸ್ಯಾನ ಎಲ್ಲ ವ್ಯಾಪ್ತರ ಏನ್ ಮಾಡೋದಿಲ್ಲ. ವಿಚಾರಕ್ಕೆ ಮುಖ ಕೊಟ್ಟಾಗಿದೆ ಎಲ್ಲ ನಿರರ್ಥಕ ಬೆಳೆದಿದೆ. ಯಾವಾಗಲೂ ಸುಖರೂಪಿಯಾಗಿರುವುದಕ್ಕೆ ಪರಮ ಪುರುಷಾರ್ಥ ಅಂತಾರೆ. ಆ ಪುರುಷಾರ್ಥ ಸಿದ್ಧಿಗಾಗಿ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ಮೋಕ್ಷಕ್ಕನ ಪುರುಷಾರ್ಥ ಅಂತಾರೆ. ಎಳ್ಳಷ್ಟು ದುಃಖ ಇರಬಾರ್ದು, ಯಾವಾಗಲೂ ಸುಖದಿಂದ ಇರುವಂತ ಸ್ಥಿತಿ. ಪುರುಷಾರ್ಥ ಸಿದ್ಧಿಗಾಗಿ ನಾವು ಪ್ರಯತ್ನ ಮಾಡಬೇಕು. ಬರೇ ಟೆಂಪರರಿ ಸುಖಕ್ಕಾಗಿ ಪಡ್ಕೊಂಡೆಲ್ಲೋ ನೀನು ತಾತ್ಪೂರ್ತಿಕ, ಅದು ಸುಖ ನಿಂದ ಅದು ಅಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡು ಇಲ್ಲದಲ್ಲಿ ಐತೆ ಅಂತ ಸುಳ್ಳ ತೇಗ್ತಿ ಅಂತ. ಆನಂದ ಅಥವಾ ಸುಖ ಹೊಸದಾಗಿ ಹೊರಗಿನಿಂದ ಪಡೆಯುವಂತ ವಸ್ತು ಅಲ್ಲದು. ಬಾಹ್ಯ ವಸ್ತುಗಳಿಂದ ಅದು ದೊರೆಯುವುದಿಲ್ಲ. ನಾವು ಅದ ಪ್ರಯತ್ನ ನಡೆಸಿ ಹಗಲಿ ರಾತ್ರಿ ಕರ್ಮಗಳನ್ನು ಮಾಡಿ ಅದನ್ನು ಪಡ್ಕೋಬೇಕಂತ. ಸಾಮಾನುಗಳನ್ನು ಗಳಿಸಿದಿ, ಸುಖ ಏನಾದ್ರು ಗಳಿಸಿದಿನ? ಏನ್ ಕೊಟ್ಟ ಸಿಗ್ತೈತೆ? ರೊಕ್ಕ ರೂಪಾಯಿ ಕೊಟ್ಟ ಸಿಗ್ತೈತೆ ನಮ್ದು ಆನಂದ? ಲಕ್ಷ ಕೊಟ್ಟಾಗಿರ್ತೈತೆ. ಆನಂದವು ಕರ್ಮದಿಂದ ದೊರೆಯುವಂತ ವಸ್ತು ಅಲ್ಲದು. ನಿತ್ಯ ಸತ್ಯವು ಶುದ್ಧವು ಸ್ವತಃ ಸಿದ್ಧವಾದದ್ದು ಅದ ನಿನ್ನ ಸ್ವರೂಪ. ಈ ಹೊರಗಿನ ವಸ್ತುಗಳು ನಡಬರ್ಕ ಬಂದವು, ನಡಬರ್ಕ ಹೋಗು. ಇವು ಇಲ್ದಾಗ ಆನಂದ ಗೊತ್ತಿತ್ತಿಲ್ಲ ನೀವು? ಏನ್ ಇಲ್ದಾಗ, ಗಂಡ ಇಲ್ದಾಗ, ಮಕ್ಕಳಿಲ್ದಾಗ, ಹೊಲ ಮನಿ ಇಲ್ದಾಗ ಆರಾಮ್ ಗೊತ್ತಿತ್ತು ನೀವು? ನಾವು ಇವು ಮೊದಲೇ ಅದಾವಂತ ನಡಬರ್ಕ ಬಂದದ, ಇವು ನಡಬರ್ಕ ಹೋಗುವ ನಾವು. ನಿನ್ನ ದೃಷ್ಟಿನ ಸೃಷ್ಟಿ ನೋಡು. ಏನ್ ನೀ ಹೆಂಗ್ ನೋಡ್ತಿ ಹಂಗ ಕಾಣ್ತದೆ. ನೀನು ನೋಡುವವನ ನೋಟದಲ್ಲಿ ಐತಿದಿಲ್ಲ. ಯಾವುದರ ಭಾಷಾದೊಳಗೆ ಆನಂದ ಕಂಡಿನ? ಆನಂದದ ನೆನಪು ಮಾಡ್ಲಿಕ್ಕೆ ಯಾವ ಶಬ್ದ ಪ್ರಯೋಗನೇ ಇಲ್ಲ. ಏನ್ ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತಂದ್ರೆ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂತ ಹೇಳಿದ್ರು, ಏನು ಅಜ್ಞಾನಂ ಬ್ರಹ್ಮ ಅಂತ ಹೇಳಿದ್ರು. ಅಜ್ಞಾನಂ ಆನಂದಂ ಬ್ರಹ್ಮ ಅಂತ ಹೇಳಿದ್ರು. ಅರಿವು ಸಹಿತ ಆನಂದ ಸ್ಥಿತಿ ಒಳಗಿರುವುದು, ಅದಕ್ಕೆ ಬ್ರಹ್ಮಜ್ಞಾನ. ಮರವಿಯ ಮೂಲಕ ಇರುವುದು ನಿದ್ದೆ, ಮಬ್ಬಿನ ಆನಂದ. ನಿದ್ದೆಗೆ ಹೋಗ್ಬೇಕಾದ್ರೆ ಯಾವ್ದಾರ ಸಾಮಾನು ಬೇಕಾಕೊಂಡ್ರಿ ಯಾವ್ದಾರ ಪರವಾನಿಗೆ ಅದು ಬೇಕಾಗತ್ತಿಲ್ಲ. ಮತ್ತೆ ನಿಮಗೆ ಆರಾಮ್ ಬೇಕಾಗಿತ್ತು, ಏನು ಶರೀರ ಬೇಕಾಗಿತ್ತು ಹೇಳ್ರಿ? ಶರೀರ ಇದ್ರೆ ಸಾಕ್ರಿ, ನಮಗೇನು ಆರಾಮ್ ಬೇಡ ಅಂತೇನು ಮತ್ತೆ?
ಆರಾಮ್ ಬೇಕಾಗಿತ್ತಂದ್ರೆ ಪ್ರತಿಯೊಬ್ಬರು ಶರೀರ ಸಂಬಂಧ ತಪ್ಪಿಸ್ಕೊಳ್ಬೇಕು ನೋಡಿ, ಬೇರೆ ದಾರಿನೇ ಇಲ್ಲ. ಬೇಕಾದಷ್ಟು ಜನ್ಮ ತಿರುಗಣಿ, ಈ ಶರೀರ ಸಂಬಂಧ ತಪ್ಪಿಸ್ಕೊಳ್ಳದ ಹೊರತಾಗಿ ಪ್ರತಿಯೊಬ್ಬರಿಗೆ ನಮ್ಗೆ ಆನಂದದ ಅನುಭವ ಬರುವುದೇ ಇಲ್ಲ. ಯಾರು ಬೇಕಾದವ್ರು ಇಲ್ಲ. ದೇಹ ಭಾವ ನಳಿಯ ದುಃಖದ ಕೇಳು ಅಂತ ಕೂರ್ಲಾಕೋದ ಸಾಯುವುದಲ್ಲ, ಈ ಶರೀರ ಭಾವ ಬಿಡೋದು ಅಂದ್ರೆ ಇದು ಶರೀರ ಜೀವಂತ ಇದ್ದಾಗ ಸಂಬಂಧ ತಪ್ಪಿಸ್ಕೊಂಡಿರೋ ಪ್ರಯತ್ನವನ್ನು ಮಾಡೋದು ನೋಡ್ರಿ. ಆರಾಮ್ ಬೇಕಾಗಿತ್ತಂದ್ರೆ ನಿನ್ನ ಭಾವದಾಗ ಇದ್ದು ಬಿಡುದು ನೋಡು. ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯ ನಿಲ್ಲಿಸುವ ಪ್ರಯತ್ನ ಆತ್ಮಸಂಸ್ಥಾ ಮನಕೃತ್ವ ನ ಕಿಂಚತೆ ಪಿಚ್ಚಿಂತ ಏತಂದರೆ. ನೀ ಏನೆಲ್ಲ ಮಾಡೋದು ಈ ಶರೀರ ದಶೆಯಿಂದ ಮಾಡ್ತೀವೋ ಏನೋ ಆರಾಮಿನ ದಶೆಯಿಂದ ಮಾಡ್ತೀವೋ ಹೇಳು. ನೀತಿ ಬಂದಾಗ ಇನ್ನೊಬ್ಬರ ಹೊಡಿಬೇಕಿರಲ್ಲಿ. ಎದ್ರ ಮ್ಯಾಲ ಪ್ರೀತಿ ಐತಿ ನೋಡ್ಕೊ, ಆನಂದದ ಮ್ಯಾಲ ಪ್ರೀತಿ ಐತಿ ಏನ ಈ ಶರೀರದ ಮೇಲೆ ಪ್ರೀತಿ ಐತಿವ ನಿನಗ? ಈ ಶರೀರದ ಎಲ್ಲ ಬಿಗಡಾಯಿಸಿದೆ ಅಂದ್ರೆ ಇದು ಬಿಡ ಕೊಡಾಕೈತಿ ಅಂದ್ರೆ ಇದ್ರ ಮ್ಯಾಗಿನ ಪ್ರೀತಿ ಹೋಗ್ಬಿಡ್ತೈತಿ. ಯಾವಾಗ ಬಿಟ್ಟೇನು ಮರಾಯ ಅಂತ, ಇದನ್ನ ಯಾವಾಗ ಇದನ್ನ ಕಳ್ಕೊಂಡೇನೋ ಅಂತಾನು. ಯಾವ್ದ ನಾವು ಪ್ರೀತಿ ಅಂತ ತಿಳ್ಕೊಂಡು ಸುಖ ಅಂತ ತಿಳ್ಕೊಂಡಿದ್ದು ನಾಳೆಗೆ ಅಪ್ರಿಗೆ ಹಾಕೊಂಡ್ಕೊಂಡದ ಏನ್ ಎಲ್ಲ ಬ್ಯಾಸರಕ್ಕವು. ಯಾಕ ಸುಖ ಅಲ್ಲದನ್ನ ಸುಖ ಅಂತ ತಿಳ್ಕೊಂಡಿಲ್ಲ, ಅದಕ್ಕೆ ಬ್ಯಾಸರಕ್ಕವು. ನಿಜವಾದ ಸುಖದ ಕಡೆ ಎಲ್ಲ ಕೊಟ್ಟರೆ ಅದು ಬ್ಯಾಸರಕ್ಕೆ ಒಂದು ಪ್ರಸಂಗನ ಬರುದು ನೀನು. ಅದಕ್ಕೆ ನಿಜವಾದ ಸುಖ ನೀನ ಅದ, ಆ ಸುಖ ಸ್ವರೂಪನೇ ನೀನದೇನು ತಿಳ್ಕೊ. ಆ ಲಾಭ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ನೀ ಯಾರ, ನೀನೇ ದೇವರಿದ್ದಿ ಅನ್ನುವಂತ ತಿಳುವಳಿಕೆಯನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಪ್ರತಿಯೊಬ್ಬರೂ ಈ ಲಾಭವನ್ನು ಮಾಡ್ಕೋಬೇಕಾಗಿದೆ. ಆನಂದದ ಲಾಭಕ್ಕಿಂತ ಹೆಚ್ಚಿನ ಲಾಭ ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ಹಿಡ್ಕೊಂಡು ಕುಂತಿಯಲ್ಲ, ಅದನ್ನೆಲ್ಲ ಕೈ ಬಿಡು ಅಂದಾಗ ಆರಾಮಿನ ಭಾವದಾಗಿರಕ್ ಬರ್ತೈತಿ. ಇಂದ್ರಿಯಗಳ ಮೂಲಕ ಹೊರಗೆ ವಿಷಯ ವಸ್ತುಗಳಲ್ಲಿ ಹುಡುಕಾಕ ಎಷ್ಟು ತಲೆಮಾರುಗಳಾದವು ಈಗ. ಅದಕ್ಕೆ ಅದನ್ನ ಕೈ ಬಿಡು. ಸುಳ್ಳ ದಣಿತಿ. ಹೊರಗೆಲ್ಲ ಕಲ್ಪಿಸ್ಕೊಂಡು ಎಲ್ಲ ಸುಖ ಕೊಡ್ತಾವಂತ ಅವನ್ನೆಲ್ಲ ಕಲ್ಪನಾ ಕೈ ಬಿಡು. ಅವನ್ನೆಲ್ಲ ಕೈ ಬಿಟ್ಟಾಗ, ಕೈ ಬಿಟ್ಟು ಆರಾಮಿನ ಭಾವದಾಗ ಕೂತಾಗ ಅನುಭವ ಕೊಡ್ತದೆ. ಇದನ್ನ ನಿಮ್ಮೊಳಗೂ ನೀನ್ ನೋಡ್ಕೊಳ್ಳೋ ಕೆಲಸ ಇದ್ದು, ಇನ್ನೊಬ್ಬರು ಮಾರಿ ನೋಡ್ಕೊತ ಕೊಡೋದಿಲ್ಲ. ಇದ್ರೊಳಗ ಮಾರಿ ಹಳಸ್ತೈತಿ ಅದು. ಹಳಸ್ ಹೋಗು ಮಾರಿ ನೋಡ್ಕೊಂತ ಕುಂತ ಸುಖ ಹೊಂದಾವ ಅಂತ. ನಿದ್ರೆ ಬಂದ್ರೆ ಬಾಳೆ ಬದುಕಿನ ಕಾಳಜಿ ಮಾಡ್ತೀರೇನು? ಎಲ್ಲದರ ಅಭಿಮಾನ ಕೈ ಬಿಟ್ಟಾಗ ನಮ್ಗೆ ಅನುಭವ ಗೊತ್ತದ, ಆನಂದದ ಅನುಭೂತಿ. ಶರೀರ ಪಡೆಯುವುದು ಹೆಚ್ಚಿನ ಲಾಭ ಏನು ಆನಂದ ಪಡೆಯುವುದು ಹೆಚ್ಚಿನ ಲಾಭ? ಮೂರ್ತಿ ಹಿಡ್ಕೊಂಡು ಕೂತದ್ದು ಬೇಸರಕೈತಿಲ್ಲ. ನಾಮ ರೂಪ ಹಿಡ್ಕೊಂಡು ಕೂತು ಬೇಸರಕಿನ ಕೊಡ್ತಾವ. ಮೂರ್ತಿ ಹಿಡ್ಕೊಂಡು ಕೂತ್ರೆ ಆರಾಮಿನ ಆಕಾರ ಇರ್ತೈತಿ. ಮೂರ್ತಿ ಆಕಾರ ಇರ್ತೈತಿ. ಇದ ಮೂರ್ತಿನ ಬಿಡ್ಬೇಕನ್ನೋ ಹೊತ್ನ್ಯಾಗ ಅನ್ಯ ಮೂರ್ತಿ ಇಟ್ಕೊಂಡು ಕುಂತ ಏನ್ ಮಾಡವ? ಶರೀರಕ್ಕೆ ಹೊಟ್ಟಿ ಬಟ್ಟಿ, ಶರೀರ ಭಾವ ಅಂದ್ಕೂಲೆ ಅದ್ರ ಚಿಂತಿ, ಹೊಟ್ಟಿ ಬಟ್ಟಿ ಚಿಂತಿ. ನಿನ್ನ ಭಾವದಾಗಿದ್ದಾಗ ಹೊಟ್ಟಿ ರೊಟ್ಟಿ ಬಟ್ಟಿ ಚಿಂತಿ ಇಲ್ಲ ಐತಿ. ಶರೀರದ ನೆನಪಿನಾಗಿದ್ದಾಗ ಕಾಮ ಕ್ರೋಧಾದಿಗಳು ಶುರು ಆಗ್ತವು. ಆನಂದದ ನೆನಪಿನಾಗಿದ್ದಾಗ ಕಾಮ ಕ್ರೋಧಾದಿಗಳು ಬಾಧೆ ಇಲ್ಲ ಐತಿ. ನಿರಾಕಾರ ನಿರ್ಗುಣ ಆನಂದಮಯವಾದ ಇರುವಿನಲ್ಲಿ ಕಾಮ ಕ್ರೋಧಾದಿಗಳು ಬರಲಾರ. ಎಲ್ಲೆಲ್ಲಿ ಬರ್ತಾವು? ವಿಷಯ ಸಂಗ್ರಹ ಇತ್ತಂದ್ರೆ ವಿಷಯದ ಬೈಕ್ ಇದ್ದಲ್ಲಿ ಬರ್ತಾವು ಕಾಮ ಕ್ರೋಧಾದಿಗಳು.
ವಿಷಯದ ಇಚ್ಛೆನೆಲ್ಲ ತ್ಯಾಗ ಮಾಡಿದ ನಮ್ಗೆ ಬಯಕೆಗಳಲ್ಲಿ ಉದಯ ಅದ ಕಾಮವಾದ ಮ್ಯಾಗ ಕ್ರೋಧ ಎಲ್ಲಿ ಉಳಿದೈತಿ. ಅದ ಹಿರೇವುದ್ರಿ ಕಾಮ. ಅದು ಇದ್ದಾಗ ಎಲ್ಲ ಬೆನ್ನ ಹತ್ತವು. ಒಂದು ಪ್ಯಾಕೇಜ್ ಬಂದ್ಬಿಡ್ತದ. ಕಾಮ ಇತ್ತಂದ್ರೆ ಇವೆಲ್ಲ ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಇವೆಲ್ಲ ಒಂದು ಪ್ಯಾಕೇಜ್. ಏನ್ ನಿರಾಕಾರವಾದ ಇರುವನ್ನು ಯಾವ ರೋಗಾದಿಗಳು ಮುಟ್ಟಲಾರವು. ಯಾವ ಬ್ಯಾನಿನೂ ನಿನಗ ಹತ್ತುದನೇ ಇಲ್ಲ. ಶರೀರಕ್ಕದಾವು ಬ್ಯಾನಿ, ಮನಸ್ಸಿಗದಾವು. ಆದ್ರೆ ಅದನ್ನು ಮೀರಿರ್ತಕ್ಕಂಥ ನಿನ್ನ ಇರುವಿಗೆ ಯಾವ ಬ್ಯಾನಿನೂ ಹತ್ತದ. ಶರೀರವನ್ನ ರೋಗಾದಿಗಳು ಕೆಡಿಸ್ತಾವು, ಮನಸ್ಸನ್ನು ಕೆಡಿಸ್ತಾವು. ಆದ್ರೆ ಇನ್ನು ಇರುವನ್ನ ಏನಾರು ಕೆಡಿಸ್ತಾವ, ನಿಮ್ಮನ್ನ ಏನಾರು ಕೆಡಿಸವು ನಾವು. ಬೈಲಿಗೆ ಬೈಲು ನಿರ್ಬೈಲು. ಬೈಲಿಗೆನ ಹತ್ತುದಿಲ್ಲ ನಿನಗೆ ಯಾವ. ಬೈಲಿಗೆ ಅಭಿಷೇಕ ಮಾಡ್ತೀನಿ. ದೇವರ ಅಭಿಷೇಕ ಅಂದ್ರೆ ಬೈಲಿಗೆ ಬೈಲು ನಿರ್ಬೈಲು. ಅದಕ್ಕೆ ಅಭಿಷೇಕ ಏನ್ ಮಾಡ್ತೀರಿ? ಜಡ ವಸ್ತುಗಳ ಗೊಂಬಿಗೆ ಅಭಿಷೇಕ ಮಾಡ್ತೀವಿ, ಮೂರ್ತಿಗೆ ಅಭಿಷೇಕ ಮಾಡ್ತೀವಿ. ಅದರಿಂದ ಏನ್ ಲಾಭದ ಹೇಳಿ? ಅಭಿಷೇಕ ಅಂದ್ರೆ ಮುಳುಗುವಿಕೆ. ರುದ್ರಾಭಿಷೇಕ ಅಂದ್ರೆ ರುದ್ರ ಆನಂದದಲ್ಲಿ ಮನಸ್ಸನ್ನು ಮುಳುಗಿಸ್ಬೇಕಂತ. ರುದ್ರಾಭಿಷೇಕ ಮಾಡ್ಲಿಕ್ಕೆ ಹೊರಗಿನ ಬಾಹ್ಯ ವಸ್ತುಗಳು ಏನೂ ಬೇಕಾಗಿಲ್ಲ. ಇಷ್ಟು ಉದ್ದ ಇಷ್ಟು ಬರೆದು ಕೊಡ್ತಾನ ರುದ್ರಾಭಿಷೇಕ ಮಾಡಿಸ್ಬೇಕಂತ. ಬೇಕಾಗಿಲ್ಲ, ಯಾವ ಸಾಮಾನು ಬೇಕಾಗಿಲ್ಲ ರುದ್ರಾಭಿಷೇಕ ಮಾಡ್ಲಿಕ್ಕೆ. ಅದಕ್ಕೆ ವಿವೇಕನ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಆ ವಿವೇಕವಂತರ ಸಂಘ ನಾವು ಮಾಡ್ಬೇಕು. ಶರೀರಕ್ಕೆ ಮನಸ್ಸು ಅರ್ಪಣೆ ಮಾಡಿದ್ರೆ ಆರಾಮಿರ್ತೈತಿವೋ, ಏನೋ ಆನಂದಕ್ಕೆ ಮನಸ್ಸು ಅರ್ಪಣೆ ಮಾಡಿದ್ರೆ ಆರಾಮಿರ್ತೈತಿವೋ? ಶರೀರದ ಜಡ ಅದ ಮತ್ತು ದುಃಖ ಕೊಡ್ತದೆ. ಯಾರಿಗೂ ಬೇಕಾದ ಸುಖ ಕೊಡುದಿಲ್ಲ. ಆನಂದವನ್ನು ಹೊಂದಬೇಕಂತ ಈ ಶರೀರವನ್ನು ಅವಲಂಬನ ಮಾಡಿ ಎಷ್ಟು ದಿನಕ್ಕೆ ಹೊಂದವ್ ಆರಾಮ? ಬಿಡ ಅದನ್ನ ಹುಚ್ಚು. ಇದ್ರ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಹೇಳ್ರಿ? ಶರೀರ ಬೆನ್ನು ಹತ್ತಿ ಸುಖ ಹೊಂದಿದವ್ರು ಜಗತ್ತಿನೊಳಗೆ ಇತಿಹಾಸದೊಳಗೆ ಇಲ್ಲ, ಯಾರು ಇಲ್ಲ. ಕೆಡುವ ಕಾಯದ ಮೋಹವನ್ನು ಮಾನೆ ಮನುಜ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಇದೇನ ಏನ್ ಕೊಡ್ತೈತಿ ನಿನಗೆ ಸುಖ? ಕೆಟ್ಟ ಹೋಗುವಂತ ಶರೀರ. ಈ ಶರೀರ ಕೆಟ್ಟ ಹೋಗೋದ್ರೊಳಗಾಗಿ ನಿನ್ನೊಳಗ ಐತಿ ಅನ್ನೋದನ್ನ ತಿಳ್ಕೊ. ನೀನ ಅದ ಅದಿ ಅನ್ನೋದನ್ನ ಅನುಭವ ಮಾಡ್ಕೊಳ್ಳೋದ ಹೊರತು ನಮಗೆ ದುಃಖದಿಂದ ಬಿಡುಗಡೆ ಆಗುದಿಲ್ಲ ನೋಡಿ. ಬಾಳೆ ಆರಾಮ ಅಲ್ಲ, ಆರಾಮ ಬಾಳೆ ಅಲ್ಲ. ಬಾಳೆ ಆರಾಮ ಆದ್ರೆ ಬಾಳೆ ಬಿಟ್ಬಿಟ್ಟು ಆರಾಮಿಗೆ ಯಾಕೆ ಹೊಕ್ಕಿನಿ ಹಂಗಾರಂದ್ರೆ? ಬಾಳೆ ಸುಖ ಕೊಡ್ತದೆ ಅಂತ ಬಾಳೆದ ಬೆನ್ನ ಹತ್ತಿ ತಿರ್ಗಾಕೈತಿ. ಎಷ್ಟು ಜನ್ಮಗಳಾದವು ಈಗ. ಬಾಳೆ ಮುಗಿಸಿ ಶರೀರ ಬಿಟ್ಟವ್ರು ಯಾರ್ದಾರ ಹೇಳ್ರಿ? ಅದು ಮುಗಿಯದ ಕತೆ. ಅದು ಏನ್ ಹಂಗ ಬೆಳ್ಕೋತ ಹೋಗುದು. ನಾಳೆ ಕೊಡ್ತೇನೆ ನಾಳೆ ಕೊಡ್ತೇನೆ ಅನ್ ಸುಖ. ಬೇಕಾದಷ್ಟು ವ್ಯವಸ್ಥಿತವಾಗಿ ಅದನ್ನ ಇಟ್ಕೊಂಡ್ರು ಸುಧಾ ನಿನಗೆ ಅದು ಬೇಕಾದದ್ದು ಕೊಡುದಿಲ್ಲ. ಅದ್ರ ಸಂಬಂಧ ಎಲ್ಲ ತಪ್ಪಿಸ್ಕೊಂಡಾಗ ನಿನಗೆ ಆನಂದದ ಅನುಭವ ಆಕೈತಿ ನೋಡ್ರಿ. ತಪ್ಪಿಸ್ಕೊಳಕ ಹೆಂಗ ಬಿಡ್ಲಿ ಅಂತಾನೆ ಇದನ್ನ. ಅಂಧಶ್ರದ್ಧೆಯಿಂದ ಕೆಲಸ ಆಗೋದು ನೋಡಿ. ವಿಚಾರಕ್ಕೆ ಮುಖ ಕೊಡ್ಬೇಕಾಗಿತ್ತು. ಏನ್ ಇಲ್ಲಿ ಬೋಳೆ ಭಕ್ತಿ ಸಿದ್ಧಿಸುತ್ತದೆಂಬ ಉತ್ತರಿ ಮಾತನ್ನು ಬಿಟ್ಟು ಕೊಡೋದು, ಬಿಟ್ಟು ಬಿಡೋದು. ಇದಕ್ಕೆ ವಿಚಾರಕ್ಕೆ ತಿಳಿದ್ರೆ ಮಾತ್ರ ಇದು ಅನುಭವ ಬರ್ತದೆ. ಕೈ ಮುಗಿದ್ರೆ ಕಾಲು ಮುಗಿದ್ರೆ ಬರೋದಿಲ್ಲ. ಏನ್ ವಿಷಯಾದಿಗಳನ್ನ ಗಳಿಸೋದು ಅಂದ್ರೆ ಏನ್ರಿ? ಪಾಪ ಗಳಿಸೋದು ಏನ ಪುಣ್ಯ ಗಳಿಸೋದು? ವಿಷಯ ಸಂಗ್ರಹ ಅಂದ್ರೆ ಪಾಪ ಸಂಗ್ರಹನ.
ಎಷ್ಟೆಷ್ಟ ವಿಷಯ ಸಂಗ್ರಹ ಮಾಡ್ತಾನ ಅಷ್ಟೆಷ್ಟ ಅವ ಪಾಪಿ ನಾವು ಏನ್ ವಿಷಯದಿಂದ ಹಿಂದಕ್ಕೆ ಸರ್ಕೊಂಡು ನೋಡ್ಕೊಳ್ಳೋ ಕೆಲಸದನೋ ಏನಾದ್ರೂ ಬೆಣ್ಣ ಹತ್ತಿ ತಿರ್ಕೊಂತ ಅಡ್ಡಾಡ್ಬೇಕಂತೀವಿ ನೋಡ್ಕೊ ಹೊರಗೆ ನೋಡ್ಕೊಳ್ಳೋದನ್ನ ಅದ ಮುಖ್ಯ ಆಗಿಬಿಟ್ಟೈತಿ ನಮ್ಗೆ ಹೊರಗ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಗಂಡನೇ ಗಟ್ಟಿ ಆಗಿಬಿಟ್ಟೈತಿ ಯಾವಾಗ ಅದರಿಂದ ಹಿಂತಿರುಗ್ತಿ ಬಹಿರ್ಮುಖ ವೃತ್ತಿಯಿಂದ ಹಿಂತಿರುಗಿ ಅಂತರ್ಮುಖ ವೃತ್ತಿಯನ್ನು ಹೊಂತಿ ಯಾವಾಗ ಇದು ಅನುಭವ ಬರ್ತೈತಿ ಈ ಸೂತ್ರ ಬ್ರಹ್ಮಸೂತ್ರ ಸುಖದ ಸೂತ್ರ ಹೊರಗೆ ಏನಾರ ಮಾಡ್ಕೋತ ಕೊಡುವುದು ನಿನ್ನ ಕೆಲಸ ಅಲ್ಲ ಅದು ಕೆಲಸ ಇಡೀ ಕೆಲಸ ಏನ್ ಗಡ್ಡಿ ತೇರ್ ಮಾಡುವುದು ಅಂದ್ರೆ ಏನು ಆತ್ಮಾನುಸಂಧಾನ ಏನು ವಿಷಯಾನುಸಂಧಾನ ಅದು ಆತ್ಮ ಹೆಸರಲ್ಲಿ ಪಾಪಕೃತಿಗಳನ್ನು ಮಾಡ್ಕೋತ ಕೊಡ್ತೀರಿ ಗಡ್ಡಿ ತೇರ್ ಮಾಡಿನಿ ಹೊರಗಿನ ಆಡಂಬರ ಮಾಡ್ಕೋತ ಕೊಡುವುದೆಲ್ಲ ವ್ಯರ್ಥ ನೋಡಿ ಮನುಷ್ಯತ್ವ ಬರ್ಲಿ ನಿಮಗೆ ಮೊದಲು ಮನುಷ್ಯತ್ವ ಬರುದು ಬಹಳ ಕಠಿಣ ಅದು ಏನ್ ಅಣ್ಣತಮ್ಮಗಳು ಬ್ಯಾರೆ ಆಗುದು ಎದರ ದಶೆಯಿಂದ ಹ ತ್ಯಾಗ ಇಲ್ಲದಕ್ಕೆ ಆಗುದಿಲ್ಲ ತ್ಯಾಗ ಇದ್ರೆ ಏಕತ್ರ ಕುಟುಂಬ ಸರಳ ನಡೀತಾವ ಪರಸ್ಪರ ತ್ಯಾಗ ಜೀವನ ಇರ್ಲಿಲ್ಲ ಅಂದ್ರೆ ಎಲ್ಲ ನನಗ ಬೇಕಂದ್ರೆ ಗದ್ಲ ಹತ್ತಿ ನೋಡ್ರಿ ನಮಗ್ ಬೇಕಾದದ್ದು ನಮ್ಮೊಳಗ ಇದ್ರ ಹೊರಗಿಂದಕ್ಕೆ ಯಾಕೆ ಕಂಡು ಬಿಡ್ಬೇಕು ಮಹಾತ್ಮರಾದವ್ರೆಲ್ಲ ತಮ್ಮೊಳಗ ತಾವು ಅದನ್ನ ಕಂಡ್ಕೊಂಡ್ರು ಏನೋ ಹೊರಗ ಜಾತ್ರೆ ಮಾಡ್ಕೊಂತ ಅಡ್ಡಾಡಿದ್ರು ಅವ್ರು ಯಾವ ಮಹಾತ್ಮ ಹೇಳಿದ ಹೇಳಿ ನಿಮ್ಗೆ ಜಾತ್ರೆ ಮಾಡ್ರಿಪ್ಪ ಅಂತ ಮಹಾತ್ಮರ ಹೆಸರಿನ ಮ್ಯಾಗ ಜಾತ್ರೆ ಮಾಡಂದ್ರೆ ಮಹಾತ್ಮನು ನಿನಗೆ ಆನಂದ ಬೇಕಾಗಿತ್ತಂದ್ರೆ ಮನಸ್ಸು ಸಂಸಾರದಿಂದ ದೂರ ಇಡಕ್ ಕಲಿಬೇಕು ಸಂಸಾರ ಅಂದ್ರೆ ಎಲ್ಲ ಬಂತ್ರಿ ಸಾಧು ಸನ್ಯಾಸಿ ಜೋಗಿ ತೋರಾಣ ತೂರಿಕೆ ಎಲ್ಲ ಬಂತು ಇದೆಲ್ಲ ಕೊಡವಿ ಕೈ ಬಿಟ್ಟ ನೀ ಆರಾಮಿರಾಕ್ ಬರ್ತೈತಿ ಈ ವಿಶ್ವದ ವ್ಯವಹಾರ ಎಲ್ಲ ಚಾರ್ಟ್ ಅಂತ ತಿಳಿದು ಅದ್ರೊಳಗೆ ಮನಸ್ಸು ಹಾಕಬಾರ್ದು ನೀನು ಏನ್ ಜಗತ್ತಿನ ಭಾವ ಎಲ್ಲ ಕೈ ಬಿಟ್ಟಾಗ ನಿನ್ನ ಭಾವದೊಳಗೆ ಇರಾಕ್ ಬರ್ತೈತಿ ನೀನು ಇದು ತೋರಿಡುವುದೆಲ್ಲ ಇದು ಜಗತ್ತು ಇದಕ್ಕಿದ್ದಂಗೆ ಇರುವುದಲ್ಲ ಅಲ್ಲ ಅದಕ್ಕೆಲ್ಲ ಸಾಕ್ಷಿಯಾಗಿದ್ದಂತ ಇರು ಏನದ ಅದ್ರ ಕಡೆ ಲಕ್ಷ್ಮ ನಿಸರ್ಗ ಸೌಂದರ್ಯನ ಚಾರಿಟ್ ಅನ್ನೋ ಹೊತ್ನ್ಯಾಗ ಇನ್ನು ಕೃತ್ರಿಮ ಸೌಂದರ್ಯ ತಗೊಂಡು ಏನ್ ಮಾಡವು ಇಂದ್ರಿಯ ಚಡದಾಗಿದ್ರೆ ಪಾರಮಾರ್ಥಿ ಅಂತಾರನ್ರಿ ಅವನು ಮನುಷ್ಯನೊಳಗ ಚಟದ ಆಸಕ್ತಿ ಇತ್ತಂದ್ರೆ ಸಾಂಕ್ಟ ತಪ್ಪುದನ್ನ ಇಲ್ಲ ನಾವು ಹೇಳುದು ಕೇಳುದು ಸಾಕಷ್ಟು ಮಾಡ್ತೇವೆ ಒಳಗ ಅದ ಆಸಕ್ತಿ ಹೋಗಿರುದು ಏನ್ ಮತ್ತು ಅದರಾಗ ಬಿದ್ದು ಸಾಯ್ತೇವೆ ನೀ ಏನ್ ಮಾಡಕ್ ಹೊಂಟಿ ನೋಡ್ಕೊ ಆರಾಮ್ ಬೇಕಾಗಿತ್ತಂದ್ರೆ ಇದನ್ನೆಲ್ಲ ಕೈ ಬಿಡು ಏನ್ ವಿಷಯದ ವ್ಯವಹಾರವನ್ನ ಕೈ ಬಿಟ್ಟ ನೀ ಆರಾಮ್ ಇರ್ತಿ ಇದ್ರಾಗ ಇದ್ಕೊಂಡು ಆರಾಮ್ ಇರ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ ಈ ಶರೀರನ ಸಂಸಾರ ಶರೀರ ಬಿಟ್ಟ ಸಂಸಾರ ಎಲ್ಲೈತಿ ಇದ್ರೊಳಗಿನ ಆಸಕ್ತಿಯನ್ನು ಕೈ ಬಿಡು ಅಂದಾಗ ಆರಾಮ್ ಇರ್ತಿ ಶರೀರ ಭಾವ ಮೊದಲು ಏನು ವಿಶ್ವ ಭಾವ ಮೊದಲು ಅಂದ್ರೆ ಶರೀರ ಭಾವ ಮೊದಲು ಏನ್ ಅದಕ್ಕೆ ದೇಹ ಭಾವ ನಳಿಯ ದುಃಖದ ಕೇಳು ಅಂತ ಶರೀರ ನೆನಪಿಲ್ದಾಗ ಹೆಂಗಿದ್ದಿ ಶರೀರ ನೆನಪು ಅನುಕೂಲ ಹೆಂಗಾಯ್ತು ಇದ್ದಾಗ ಶರೀರ ನೆನಪಿದ್ದಿದ್ದಿಲ್ಲ ಗಂಡ 5-6 ತಾಸು ಆರಾಮ್ ಇದ್ದಂತೆ ಎಚ್ಚರ ಶರೀರ ಭಾವ ಬಂತು ನೋಡಿ ದುಃಖ ಚಲುವಾತಿ ಏನೇನಾರ ಕಲ್ಪಿಸ್ಕೊಂಡು ಬೇರೆ ಬೇರೆ ಏನೇನು ಭಾವಿಸ್ಕೊಂಡು ಎಲ್ಲ ಭಾವ ಕಲ್ಪನೆಗಳೆಲ್ಲ ಅಳದಾಗ ಅನುಭವ ಬರ್ತೈತಿ ಮೊದಲ ಶರೀರ ಭಾವ ಇತ್ತು ಏನು ನಿನ್ನ ಭಾವ ಇತ್ತು ಪ್ರಥಮಾನುಭೂತಿ ಕಡೆ ಲಕ್ಷ ಕೊಟ್ಟು ನೋಡ್ಕೊರು ನಡಬರ್ಕ ಬಂದದ್ದು ಶರೀರ ಭಾವ ನಡಬರ್ಕ ಹೋಗ್ತೈತೆ ಶರೀರ ಭಾವ ಹಿಡ್ಕೊಂಡು ಏನಾರು ಮಾಡ್ಕೋತ ಕೂತ್ರ ಅದ ಶರೀರ ಭಾವ ಗಟ್ಟಿ ಆಕೈತಿ ಮತ್ತಟು ಏನ್
ಮಹಾತ್ಮರ ಸನ್ನಿಧಿ ಒಳಗೆ ಬಂದ ಮ್ಯಾಗ ಈ ರಜನಾದ ವ್ಯವಹಾರ ಯಾಕು ವಾಸನಾ ಹುಡುಗಳು ಹೃದಯದಲ್ಲಿ ಸಣ್ಣಗೆ ಕಡಿಲಿಕ್ಕೆ ಏನ್ ಅದಕ್ಕೆ ಕುಂಡ್ರು ಬಿಡುವಲ್ದು ನಿಂದ್ರು ಬಿಡುವಲ್ದು. ಒಂದರ ಮಾತು ನೆನಪಿಟ್ಕೋಬೇಕ್ರಿ ಮನುಷ್ಯ ಆದ್ಮೇಲೆ. ಬಾಳ ಶಾಸ್ತ್ರ ಕಲ್ತೇನೆ ಹೇಳ್ತೇನೆ ಅಂತ ಸಟ್ ಹೋಗೈತಿವಿ ನಾ ಹಂಗೈತಿ ನೋಡ್ಕೊ. ಹಿಂಗ ಬಾಳ ಶಾಸ್ತ್ರ ಹೇಳ್ತಾನ ಕಲಿತಿರ್ತಾನ ಹಂಗಂಗ ಹೋಗ್ಕೊಂತಿರ್ತಾನ. ಕಾರ್ದಾನಿ ಚುನ್ಮರಿ ಮಾಡಿರಿ ಶಾಸ್ತ್ರ ಅಂದ್ರೆ ಒಂದು ನಾಲಿಗೆ ರುಚಿ ಬಿಡು ಕಿಮ್ಮತ್ತಿಲ್ಲ ನಿಮ್ಗೆ. ಇದೇನ್ ತಿಳ್ಬೇಕು ಅನುಭವ ಎಂದು ಆಗ್ಬೇಕು ನಿನಗ. ಎಲ್ಲಾ ಮನೋ ನಿಗ್ರಹ ಇಂದ್ರಿಯಗಳ ನಿಗ್ರಹ ಮಾಡ್ಕೊಂಡು ಎಲ್ಲಾ ವ್ಯಾಪಾರ ಬಂದ್ ಮಾಡಿದಾಗ ನಿನಗೆ ಅದು ಅನುಭವ ಆಕೈತಿ. ವಿಷಯದಲ್ಲಿ ಆಸಕ್ತಿ ಕಡಿಮೆ ಆಗ್ಬೇಕಂತಂದ್ರೆ ಅದು ನಿತ್ಯ ಐತಿವಿ ಅನಿತ್ಯ ಐತಿವಿ ಅನ್ನುವಂತ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು. ವಿವೇಕ ಇದ್ದಾಗ ಬರ್ತೈತಿ ನಮ್ಗೆ ಉದಾಸೀನ ಭಾವ ದೋಷ ದರ್ಶನ ಆಗೈತಿ. ಆ ಊರಿಗೆ ಹೋದ್ರೆ ಅನಾಸಕ್ತಿ ಬರ್ತೈತಿ ಅನ್ನಕ ಅಲ್ಲಿಟ್ಟೇನ ಅದನ್ನ ನಿನ್ನ ಅನಾಸಕ್ತಿ ನಿನ್ನ ಮನಸ್ಸಿನೊಳಗೆ ಐತಿ. ಅದೆಲ್ಲ ಮನಸ್ಸಿನಾಗಿನ ವ್ಯಾಮೋಹವನ್ನು ಬಿಟ್ಟರೆ ನೀ ಎಲ್ಲಿದ್ರು ನಡಿತೈತಿ ನೋಡ್ರಿ. ಮನಸ್ಸಿನಾಗ ವ್ಯಾಮೋಹ ಇಟ್ಕೊಂಡ ನೀ ಎಲ್ಲಿ ಮಠ ಸೇರಿದ್ರು ನಿನ್ನ ಬಿಡೋದಿಲ್ಲ. ಬೆಂಡ ಹತ್ತಿ ಕಾಡ್ತೈತಿ ನೋಡ. ತಲಿಗೆಟ್ಟು ಸುಣ್ಣ ಮಾರಿಗೆಟ್ಟು ಬಣ್ಣ ಪಡ್ಕೊಂಡ್ರೆ ಬರ್ತೈತಿ ಅನಾಸಕ್ತಿ ನಿನಗೆ. ಬೆಳ್ಳಕ್ಕಿ ಮರಿ ಹಂಗಾದ್ರೆ ಬರ್ತೈತಿ ಅನಾಸಕ್ತಿ. ಯಾ ಸೋಗ ಹಾಕಿರ್ ಬರ್ತೈತಿ ಹೇಳು ನಿನಗೆ ಅನಾಸಕ್ತಿ. ಸೋಗಿಗೂ ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಏನ್ ನಿನ್ನಲ್ಲಿ ವಿವೇಕ ಜಾಗೃತ ಆಗ್ಬೇಕು ನೋಡ್ರಿ. ಇದು ನಿತ್ಯ ಯಾವುದು ಅನಿತ್ಯ ಯಾವುದು ಹಿತ ಯಾವುದು ಅಹಿತ ಯಾವುದು ಅನ್ನುವಂಥ ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ಇದ್ರ ದೋಷ ದರ್ಶನ ಆಕೈತಿ. ಯಾವಾಗ ಇದ್ರ ಬಗ್ಗೆ ವೈರಾಗ್ಯ ಬರ್ತೈತಿ. ಆತ್ಮಾನುಸಂಧಾನ ಮಾಡ್ಲಿಕ್ಕೆ ಹೊರಗಿನ ಸಾಮಾನು ಏನೂ ಬೇಕಾಗಿಲ್ಲ. ಏನ್ ಹೌದು ನಿದ್ದೆ ಮಾಡಕ್ಕೆ ಹೆಂಗ ಜಗತ್ತಿನ ಸಾಮಾನು ಬೇಕಾಗಿಲ್ಲ ಹಂಗ ನಿನ್ನ ಸ್ವರೂಪದ ಅನುಭವ ಮಾಡ್ಕೊಳಕ್ಕೂ ಜಗತ್ತಿನ ಯಾವ ಸಾಮಾನದ ಅವಶ್ಯಕತೆ ಇಲ್ಲೇ ಇಲ್ಲ ನಮ್ಗೆ. ಏನ್ ಅದಕ್ಕೆ ಅವು ಇಲ್ಲೇ ನಮಗೆ ನಮ್ಮೊಳಗ ಅನುಭವ ಮಾಡ್ಕೊಳಕ್ ಸ್ವಯಂ ಸಿದ್ಧವಾದದ್ದು. ಜಗತ್ತಿನ ಯಾವ ವಿಷಯ ವಸ್ತುಗಳ ಸಂಬಂಧ ಇಲ್ಲೇ ಅನುಭವ ಮಾಡ್ಕೊಳಿಕ್ ಬರ್ತದೆ. ಅದ ನಾನಿದ್ದೇನೆ ಅನ್ನುವಂಥ ತಿಳುವಳಿಕೆ ಗಟ್ಟಿ ಆಗ್ಬೇಕು ನೋಡ್ರಿ. ಮಹಾತ್ಮರು ಹೇಳಿದ ಪ್ರಕಾರ ನಿತ್ಯ ಇರುವಿನ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನ ಮಾಡ್ಕೊಂತ ಹೋದಾಗ ಒಮ್ಮೆ ಅದ ನಿಮ್ಗೆ ಅನುಭವ ಬಂತಂದ್ರೆ ಎತ್ತು ಹೋಗುದಿಲ್ಲ ಮನಸ್ಸು. ಅದು ವಿಷಯದ ಕಡೆಗೆ ಹೋಗುದಿಲ್ಲ. ಅದನ್ನ ಗಟ್ಟಿ ಮಾಡ್ಕೋಬೇಕು ನೋಡಿ. ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಅದನ್ನ ಗಟ್ಟಿ ಮಾಡಿದಾಗ ಅದು ಅನುಭವ ಬರ್ತೈತಿ.